ಬಡ ಯುವಕನ ಬರ್ಬರ ಹತ್ಯೆ, ತಾಳಿಕೋಟೆ ಸ್ತಬ್ಧ ಪ್ರಭಾವಿಗಳ ಕೈಗೊಂಬೆ ಆಯ್ತಾ ಪೊಲೀಸ್ ಇಲಾಖೆ. ಹಂತಕರ ಬಂಧನಕ್ಕೆ ಆಗ್ರಹಿಸಿ ಭೀಮ್ ಆರ್ಮಿ ಆಕ್ರೋಶ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆಯಾ? ಬಡವರು ಮುಗ್ಧರಿಗೆ ನ್ಯಾಯವೇ ಇಲ್ಲದಂತೆ ಆಗಿದೆಯಾ? ಹೌದು ಎನ್ನುತ್ತಾ ಇದೆ ವಿಜಯಪುರ ಜಿಲ್ಲೆಯ ಈ ಭೀಕರ ಘಟನೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ರವಿಚಂದ್ರ ದೇವಪ್ಪ ಮಾದರ್ ಎಂಬ ಯುವಕನ ಕ್ರೂರ ಮತ್ತು ಬರ್ಬರ ಕೊಲೆಯನ್ನು ಖಂಡಿಸಿ ಇಂದು ತಾಳಿಕೋಟೆ ಪಟ್ಟಣದಲ್ಲಿ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿದಿದೆ. ಅಂಬೇಡ್ಕರ್ ಸೇನೆ ಹಾಗೂ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ತಾಳಿಕೋಟೆ ಬಂದ್ ಮಾದರಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ಪ್ರಭಾವಿಗಳಿಗೆ ಮಣಿತಾ ಇದೆಯಾ ಪೊಲೀಸ್ ಇಲಾಖೆ? ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಕೆ ಆಯ್ತಾ ಖಡಕ್ ಮನವಿ. ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಹಂಗರ್ಗಿ ಕ್ರಾಸ್ ಬಳಿ ರವಿಚಂದ್ರ ದೇವಪ್ಪ ಮಾದರ್ ಎಂಬ ಯುವಕನನ್ನ ಅತ್ಯಂತ ಅಮಾನುಷವಾಗಿ ರಕ್ತಸಿಕ್ತವಾಗಿ ಕೊಲೆ ಮಾಡಲಾಗಿತ್ತು. ಈ ಬರ್ಬರ ಹತ್ಯೆಯನ್ನು ಖಂಡಿಸಿ ಹಾಗೂ ಹಂತಕರನ್ನ ತಕ್ಷಣವೇ ಬಂಧಿಸುವಂತೆ ಆಗ್ರಹಿಸಿ ಇಂದು ತಾಳಿಕೋಟೆ ನಗರದಲ್ಲಿ ಪ್ರತಿಭಟನೆ ಸಾಗರವೇ ಹರಿದು ಬಂದಿತ್ತು. ಅಂಬೇಡ್ಕರ್ ಸೇನೆ ಹಾಗೂ ವಿವಿಧ ಸಂಘಟನೆಗಳ ಜಂಟಿ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾಗಿ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ ಹಾಗೂ ಕತ್ರಿ ಬಜಾರ್ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯನ್ನು ತಲುಪಿತು. ಇನ್ನು ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಪೊಲೀಸ್ ಇಲಾಖೆ ಮತ್ತು ಆರೋಪಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರ್ ಮೂಲಕ ಘನವೆತ್ತ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆ ವೇಳೆ ಕೆಬಿ ದೊಡ್ಡಮನಿ ಹಿರಿಯ ವಕೀಲರು ಮಾತನಾಡಿದರು. ರವಿಚಂದ್ರನ ಕೊಲೆ ನಡೆದು ದಿನಗಳಾಗ್ತಾ ಇದ್ರೂ ಕೂಡ ಆರೋಪಿಗಳನ್ನು ಬಂಧಿಸಲು ವಿಳಂಬವಾಗ್ತಾ ಇರುವುದು ಖಂಡನೀಯ. ತಕ್ಷಣವೇ ಹಂತಕರನ್ನ ಜೈಲಿಗಟ್ಟಬೇಕು, ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಹೇಳಿದರು. ಇನ್ನೋರ್ವ ಮುಖಂಡ ಬಸವರಾಜ್ ಸಿದ್ದಾಪುರ್ ಮಾತನಾಡಿ, ಪೊಲೀಸ್ ಇಲಾಖೆಯ ಆರೋಪಿಗಳನ್ನು ಬಂಧಿಸುವಲ್ಲಿ ಘೋರ ನಿರ್ಲಕ್ಷ್ಯ ತೋರ್ತಾ ಇದೆ. ತನಿಖೆ ವಿಳಂಬವಾಗ್ತಾ ಇರುವುದರ ಹಿಂದೆ ಯಾರ ಕೈವಾಡವಿದೆ ಅಂತ ಪ್ರಶ್ನೆ ಮಾಡಿದರು. ಇನ್ನು ಬಾಲಚಂದ್ರ ಹುಲ್ಲೂರು ಜಿಲ್ಲಾಧ್ಯಕ್ಷರು DSS ಅಂಬೇಡ್ಕರ್ ಧ್ವನಿ ಇವರು ಕೂಡ ಮಾತನಾಡಿ, ಇವತ್ತು ನ್ಯಾಯ ಅನ್ನೋದು ಮಗ್ಧ ಸಮಾಜಕ್ಕೆ ಇಲ್ಲದಂತಾಗಿದೆ. ಕಾನೂನು ಕೇವಲ ಕ್ರೂರ ಮತ್ತು ಪ್ರಭಾವಿ ವ್ಯಕ್ತಿಗಳ ಆಸರಿಯಾಗಿದೆ. ಬಡವರಿಗೆ ರಕ್ಷಣೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದರು. ಪ್ರಭಾವಿ ವ್ಯಕ್ತಿಗಳಿಗೆ ಮಾತ್ರ ಸೀಮಿತನ ಎಂದು ಈ ಬಸ್ಸು ಕಟ್ಟಿಮನಿಯವರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಅಂಬೇಡ್ಕರ್ ಸೇನೆ ಇವರು ಕೂಡ ಮಾತನಾಡಿದರು. ಅಧಿಕಾರಿಗಳು ಕರ್ತವ್ಯ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇಡೀ ಕಾನೂನು ವ್ಯವಸ್ಥೆ ಕೇವಲ ಪ್ರಭಾವಿ ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಎನ್ನುವಂತಾಗಿದೆ ಅಂತ ಹೇಳಿದರು. ಬಡ ಜನರಿಗೆ ನ್ಯಾಯ ಕೊಡಿಸಿದ್ರೆ ಸರಿ ಅಂತ ರಮೇಶ್ ವೈ ದೊಡ್ಡಮನಿಯವರು ತಾಲೂಕು ಅಧ್ಯಕ್ಷರು DSS ಇವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಅಧಿಕಾರಿಗಳು ಪ್ರಭಾವಿ ವ್ಯಕ್ತಿಗಳ ಕೈಗೊಂಬೆಯಾಗುವುದನ್ನು ನಿಲ್ಲಿಸಬೇಕು. ಬಡವರಿಗೆ ನ್ಯಾಯ ಒದಗಿಸಿ ಸಹಾಯ ಮಾಡಿದರೆ ಜನ ನಿಮ್ಮನ್ನು ದೇವರಂತೆ ಪೂಜಿಸ್ತಾರೆ. ಕರ್ತವ್ಯ ಲೋಪ ಎಸಗಿದ್ರೆ ಉಗ್ರ ಹೋರಾಟ ಗ್ಯಾರಂಟಿ ಅಂತ ಎಚ್ಚರಿಕೆ ನೀಡಿದರು. ಒಟ್ನಲ್ಲಿ ಬಡ ಯುವಕನ ಬರ್ಬರ ಹತ್ಯೆ ಇಡೀ ತಾಳಿಕೋಟೆಯನ್ನು ತಲ್ಲಣಗೊಳಿಸಿದೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಪೊಲೀಸ್ ಇಲಾಖೆ ಹಂತಕರನ್ನ ಶೀಘ್ರವೇ ಹೆಡೆಮುರಿ ಕಟ್ಟುತ್ತಾ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ ತಾಳಿಕೋಟೆ. ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ ಸುಮಾರು ಸುದೀರ್ಘವಾಗಿ 3 ಗಂಟೆಗಳ ಕಾಲ ರಸ್ತೆ ರೋಕ ಮಾಡಿದಂಥ ಸಂದರ್ಭದಲ್ಲಿ ತಾವು ಕೂಡ ಏನು ಹೇಳಿದ್ರಿ, ಇಲ್ಲ DSS ಮಾರ್ಗದರ್ಶನ ಭಾಳ ಅತ್ಯವಶ್ಯದ. ಅವ್ರು ಏನು ಅಂದಿದ್ದಾರೆ, ಎದ್ದು ಬಿಡ್ರಿ, ಅದೇನು 2 ಡೇಸ್ ಟೈಮ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡ್ತಾರಂತ ತಾವು ಏನು ಹೇಳಿದ್ರಿ ಸರಿ ಬಿಡು ಅಂತ ಹೇಳಿದೆ. ಅದಾಗಿಯೂ ಕೂಡ ನನ್ನ ಇವತ್ತು ಒಂದು ಹೋರಾಟ ಏನಂತ ಕೇಳಿದ್ರೆ, ಕೇವಲ ನಾವು ಇವತ್ತು ಒದರಾಡಿ ಚೀರಾಟಿ ಮಾಡಿ ಹೋಗೋದಲ್ಲ, ಇವತ್ತು ಮಾಧ್ಯಮದಲ್ಲೂ ಕೂಡ ಇವತ್ತು ಏನಿದ್ದಾರೆ ಆ ಹೋರಾಟದ ಹಾದಿ ಎಲ್ಲಿಗೆ ಬಂತು ಅಂತಕ್ಕಂಥದಕ್ಕಿಂತ ಮುಂಚಿತವಾಗಿ ಆರೋಪಿಗಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನನಗಷ್ಟೇ ಮಾಹಿತಿ ಕೊಡಿ. ಎಲ್ಲ ಇಲಾಖೆ ಬಗ್ಗೆ ಮಾಹಿತಿ ಕೊಡಬೇಡಿ. ಯಾಕಂದ್ರೆ ಕೆಲವು ಸಸ್ಪೆನ್ಸ್ ಇರುತ್ತೆ, ನಮಗೂ ಗೊತ್ತಿದೆ ಅದು. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಕನಿಷ್ಠ ಪಕ್ಷ 7 ಮಂದಿ ಆರೋಪಿ ಒಳಗ ಎಷ್ಟು ಮಂದಿ ತಾವು ಬಂಚಿದ್ರಿ, ಇನ್ನುಳಿದಂಥ ಆರೋಪಿಗಳು ಎಲ್ಲಿದ್ದಾರೆ, ಏನಾಗಿದೆ ಅಂತಕ್ಕಂಥ ಬಗ್ಗೆ ನಮ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಿನ್ನೆ ಮೀಟಿಂಗ್ ಮಾಡಿದಾಗ ಇವತ್ತಿನ ಪ್ರತಿಭಟನೆ ಹಮ್ಮಿಕೊಂಡಂಥವ್ರಿಗೆ ನಿನ್ನೆ ಏನೇನು ರೂಪರೇಷೆ ಅಂತ ಅವರಿಂದನೇ ಕೇಳಿದ್ದೀವಿ, ಏನೇನಂತ ನಮ್ಮಿಂದನೇ ಹೇಳಿದ್ದೀವಿ. ಈಗ ಬಸವರಾಜ್ ಅವರು ಕೇಳಿದಂಗೆ ಕೇಸಿನ ಹಂತ ಈಗಾಗಲೇ ಕೇಸು DCRಗೆ ಮೊನ್ನೆ ಟ್ರಾನ್ಸ್ಫರ್ ಆಗಿದೆ. ಅವ್ರನ್ನೇನು ಇಬ್ಬರು ಸೆಕ್ಯೂರ್ ಮಾಡಿದ್ರು, ಅವರು ವಿಚಾರಣೆಯಲ್ಲಿ ಇಟ್ಕೊಂಡಿದ್ದಾರೆ. ಅವರು ಅಲ್ಲಿಗೆ DCRಗೆ ಟ್ರಾನ್ಸ್ಫರ್ ಆಗಿದೆ. ಯಾಕಂದರೆ ಈಗ ಇತ್ತೀಚೆಗೆ ಕಳೆದ ವರ್ಷದಿಂದ ಎಲ್ಲ ಪ್ರಕರಣಗಳು DCR ನಾಗರಿಕ ಹಕ್ಕುಜಾರಿ ನಿರ್ದೇಶನಾಲಯದಲ್ಲೇ ತನಿಖೆ ಆಗಬೇಕು.
ಅಂತ ಸರ್ಕಾರ ಆದೇಶ ಆಗಿದ್ದರಿಂದ ಎಲ್ಲ ಜಿಲ್ಲೆಯಲ್ಲಿಯೂ ಸಹ DSP ಮಟ್ಟದ ನಾಗರಿಕ ಹಕ್ಕುಗಳ ನಿರ್ದೇಶನದ ಒಂದು ಘಟಕ ಮಾಡಿ ಅಲ್ಲಿನೇ ಈ ರೀತಿ ಯಾವ ಅಟ್ರಾಸಿಟಿ ಕೇಸ್ ಅದ್ರ ಜೊತೆ ಕ್ಲಬ್ ವಿತ್ ಅಟ್ರಾಸಿಟಿ ಇರ್ತವೆ ಆ ಎಲ್ಲ ಪ್ರಕರಣಗಳ ತನಿಖೆಯನ್ನು ಅಲ್ಲಿ ಕನಿಷ್ಠ DSP ಮಟ್ಟದ ಅಧಿಕಾರಿ ಇರ್ತಾರೆ, ಅವರೇ ಮಾಡಬೇಕನ್ನೋ ದೃಷ್ಟಿಯಿಂದ ಕಾನೂನು ಇರೋದ್ರಿಂದ ಅದನ್ನು ಮೊನ್ನೆನೇ DCRE ಜಿಲ್ಲಾ ನಾಗರಿಕ ಹಕ್ಕುಗಳ ನಿರ್ದೇಶಕ ವರ್ಗಾವಣೆಯಾಗಿದೆ. ಅದರ ಇದು ತನಿಖೆ ಅಂತ ತಗೊಂಡು ಸಂಬಂಧಪಟ್ಟ DCREಯ DSP ಸಾಹೇಬರು ಮತ್ತು ಅವ್ರ ಸ್ಟಾಫು ಮತ್ತು SP ಸಾಹೇಬರು ಮೊನ್ನೆ ಬಂದು ನೊಂದವರ ಅಂದರೆ ರವಿಚಂದ್ರ ಅವರ ಮನೆಗೆ ಭೇಟಿ ಕೊಟ್ಟು ಅದರ ಏನೇನು ಆಗುವಗಳ ಬಗ್ಗೆ ಮಾಹಿತಿ ತಗೊಂಡು ಚುರುಕಾಗಿ ಅವರು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬೆಳಗ್ಗೆನೂ ಹೇಳಿದಾಗ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ ನಾವು, ಇದನ್ನ ಯಾವ ಕಾರಣಕ್ಕೂ ಇಲ್ಲಿ ಮುಲಾಜಿ ಇಲ್ಲ, ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮಾಹಿತಿ ನನಗೆ ಬಂದಿದ್ದನ್ನು ನೀವೇ ನಾನು ತಿಳಿಸ್ತಾ ಇದ್ದೀನಿ. ಈಗೇನಿದ್ರು DCRE ಅವರೇ ನಮ್ಮ SP ಸಾಹೇಬರು ಅತಿ ಹೆಚ್ಚಿನ ಮುತುವರ್ಜಿ ವಹಿಸಿ ಅದನ್ನು ಪ್ರಾಮಾಣಿಕವಾಗಿ ಬೆಳಗ್ಗೆ ಮಾತಾಡ್ತಾ ಹೇಳಿದರು. ಪ್ರಾಮಾಣಿಕವಾಗಿ ನಾವು ಏನೇನಿದೆ ನಮ್ಮದೇನು ನಮ್ಮಿಂದ ಲೋಕಲ್ ಪೊಲೀಸ್ ಅಂದರೆ ಇಲ್ಲಿ ಬಸವನ ಬಾಗೇವಾಡಿದು ಏನೇನಿತ್ತು ಅದನ್ನೆಲ್ಲ ಮಾಡಲಿಕ್ಕೂ ನಾನು ಸೂಚನೆ ಕೊಟ್ಟಿದ್ದೀನಿ. ಏನು ತನಿಖೆಗೆ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲ ಸಹಕಾರ ಇದೆ. ಅತಿ ಪ್ರಾಮಾಣಿಕತೆ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸೋದ ನಿಟ್ಟಿನಲ್ಲಿ ನಾಳೆ ಹೇಳಿದ್ದೀನಿ. ಆನಂತರ ನಾಳೆ ಅವರು ನೊಂದವರ ಮನೆಗೆ ನಾಳೆ ಭೇಟಿ ಕೊಡ್ತಾ ಇದ್ದಾರೆ. ತಾವು ಯಾರಾದರೂ ಮುಖಂಡರು ಬಂದು ನಿಮ್ಮ ಏನು ಉಳಿದಿದ್ದೇನಿದ್ರೆ ಸಾಹೇಬ್ರ ಮೂಲಕ ನೀವು ತಿಳ್ಕೊಬೋದು. ಹಾಗಾಗಿ ಅಷ್ಟು ಹೇಳ್ತಾ ನಿನ್ನೆ ನೀವು ತಾವೆಲ್ಲ ಏನು ಬಂದು ಶಾಂತಿಯುತವಾಗಿ ಆಚರಣೆ ಇದು ಮಾಡ್ತೀವಿ, ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗೆ ನಾವು ಮನವಿ ಪತ್ರ ಕೊಡ್ತೀವಿ ನಿನ್ನೆಲ್ಲ ಹೇಳಿದ್ರಿ. ಅದೇ ರೀತಿ ಶಾಂತಿಯುತವಾಗಿ ಇಲ್ಲಿವರೆಗೆ ಬಂದಿದ್ದೀರಿ. ಇನ್ನು ಇಲ್ಲಿಗೆ ಮನವಿ ಪತ್ರ ಕೊಟ್ಟು ತಾವು ಮುಕ್ತಾಯ ಮಾಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಒಂದು ನಿಮಿಷ ಬಾಲು ಮಾಧ್ಯಮದವರು ತಾವು ಕೇಳಿಸ್ಕೊಂಡ್ರಿ ನಾನು CPS ಅವ್ರು ಏನು ಹೇಳಿದ್ರು ಅಂತಕ್ಕಂಥ ವಿಚಾರವನ್ನು. ಏನು ಮರ್ಡರ್ ಆಗಿದೆ, ಇನ್ನೂ ಇನ್ವೆಸ್ಟಿಗೇಷನ್ನೇ ಮಾಡಿ ಬೇಡ ಅಂತ ಹೇಳಕತ್ತಿಲ್ಲ. ಆದರೆ ಇನ್ನು ಉಳಿದಂಥ ಆರೋಪಿಗಳನ್ನು ಅತಿ ಶೀಘ್ರವಾಗಿ ಅವ್ರು ಬೆನ್ನು ಹತ್ತಿ ಅವ್ರನ್ನ ತಂದು ಬೂಟ್ಲೆ ಹೊಡೆದು ಒಳಗೆ ಸ್ಟೇಷನ್ದಾಗ ಕುಂದಿರಿಸಿ ಬಾಯಿ ಬಿಡಿಸಿದ್ರೆ ಬಾಯಿ ಬಿಟ್ಟೇ ಬಿಡ್ತಾರೆ. ಆ ಕೆಲಸ ನಾನು ಮಾಡಂತ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳ್ಬೇಕು. ನಾವು ಅಂದ್ರೆ ಲೀಡರ್ಗಳಿದ್ದವ್ರು ಹೇಳ್ಬೇಕು ಇದು ಲಚ್ಚಿಗೆಟ್ಟಿತನ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಮಾಧ್ಯಮದರ ಮುಖಾಂತರ, ಇನ್ನು ಕೇವಲ 4 ದಿವಸ ನಿಮ್ಗೆ ಕಾಲಾವಕಾಶ ಇದೆ. ಮಾನ್ಯ DYSP ಸಾಹೇಬ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲದೆ ಹೋದಲ್ಲಿ ಅವ್ರನ್ನ ಅತಿ ಶೀಘ್ರವಾಗಿ ಬಂಧಿಸದೆ ಹೋದಲ್ಲಿ ಇವತ್ತು ಕೇವಲ ತಾಲೂಕೋಟಿ ಅಲ್ಲ, ಇನ್ಕ್ಲೂಡಿಂಗ್ ಮುದ್ದೇಬಿಹಾಳ್ ತಾಲೂಕೋಟಿ ಇನ್ನು ಬರ್ತಕ್ಕಂಥ ಎಲ್ಲ ತಾಲೂಕದ ಇಡೀ ದಲಿತ ಬಾಂಧವ ಸಮಾಜದ ಮುಖಂಡರು ಎಲ್ಲರೂ ಸೇರಿಕೊಂಡು ಸಂಬಂಧಪಟ್ಟಂಥ DYSP ಇಲಾಖೆಗೆ ಬಸವನ ಬಾಗೇವಾಡಿ ಇಲಾಖೆಯವರಿಗೆ ನಾವೆಲ್ಲರೂ ಕೂಡ ಮುತ್ತಿಗೆ ಹಾಕೇ ಹಾಕ್ತೇವೆ ಅಂತಕ್ಕಂಥದ್ದನ್ನು ಮಾಧ್ಯಮದ ಮುಖಾಂತರ ಭಾಳ ಸ್ಪಷ್ಟವಾಗಿರುತ್ತೆ. ನಾ ಈ ವಿಚಾರವನ್ನು ಇದರಲ್ಲಿ ಮುಲಾಜಿಲ್ಲ. ಈ ಕತಿ ನಾವು ಕೇಳಿ ಬೇಸರಾಗಿ ಹೋಗ್ಬಿಟ್ಟಿದೆ ನಮಗೆ. ಈ ಕತಿ ಏನು ಹೇಳೋದು, ಅತಿ ಶೀಘ್ರವಾಗಿ ಬಂಧಿಸ್ತೇವೆ, ಮಾಡ್ತೇವೆ. ಯಾವನೋ ಒಬ್ಬ ತುಡುಗಾತು ಅಂತ ಇಷ್ಟ ಅಂದ್ಬಿಟ್ಟು ಸಾಕು, ಅವ್ನ ಗಪ್ಪನ ಹಿಡ್ತಂದು ಒಳಗೆ ಕುಂದಿಸ್ತಾ ಇದ್ರು ಪೊಲೀಸ್ ಇಲಾಖೆಯವರು. ಆದರೆ ಇವತ್ತು ಇಡೀ ರಾಜ್ಯವೇ ಇವತ್ತು ಇಡೀ ದೇಶವೇ ತೆಗೆಸ್ತಕ್ಕಂಥ ಒಂದು ಘಟನೆಯನ್ನು ನೋಡಿದರೆ ಆರೋಪಿಗಳನ್ನ, ಮೇಧಾವಿ ಆರೋಪಿಗಳನ್ನ ಕೇವಲ ಮನುಷ್ಯಟೋದನ್ನೇ ಹೇಳೋದು ಕತಿ. ಇಬ್ಬರು ತಂದೇವ್ರಿ, ವಿಚಾರಣೆ ಮಾಡಕತ್ತೇವ್ರಿ, ನಡೆದದ್ರಿ, ಏನು ಹರಿಕತ್ತಿನ ಇದು? ಈ ಕತ್ತಿ ಕೇಳುವಂಥ ಅವಶ್ಯಕತೆ ನಮಗಿಲ್ಲ. ಇನ್ನೇನೇ ಇದ್ರು ಕೂಡ ರಕ್ತಪಾತದ ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಮಾಧ್ಯಮ ಮುಖಾಂತರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಡೈರೆಕ್ಷನ್ ಏನು ಬಂದಿದೆ ನಮ್ಗೆ ಎಲ್ಲಿಂದ ಅಂದ್ರೆ ಇವರು ಆರೋಪಿಗಳನ್ನು ಬಂಧಿಸಿದ್ರ ಬಗ್ಗೆ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ನಡೆದ ಏನು ಮಾಡೋದು? ಇನ್ವೆಸ್ಟಿಗೇಷನ್ FSL ರಿಪೋರ್ಟ್ ಬರಲಿ, ಅದಕ್ಕೆ 90 ದಿನ ಟೈಮ್ ಇರುತ್ತೆ ಕೇಸಿಗೆ. ಈಗಾಗಲೇ ಎಷ್ಟು ಮಂದಿ ಬಂದಿದ್ದಾರೆ? ಎಷ್ಟು ಮಂದಿ ಬಂದಿದ್ದಾರೆ? ಅದ್ರ ಬಗ್ಗೆ ನಾವು ನೀವು ತಾವು ಸಬ್ ಇನ್ಸ್ಪೆಕ್ಟರ್ ಆಗಿ ಹೋರಾಟಗಾರ ವೋಟ್ ಮಾಡ್ತಾ ಇದ್ದಾರೆ ಅಂತ ತಮ್ಮ ಮಾಹಿತಿ ಮಾಡಿ ಸಬ್ ಇನ್ಸ್ಪೆಕ್ಟರ್ ನಾವು ಏನು ಬಂದಿದ್ದು ಇಟ್ಕೊಡ್ಲಿಲ್ಲ. ಅದ್ರ ಬಗ್ಗೆ ನಾವು ಎಲ್ಲರಿಗೆ ಆ ಸಂಖ್ಯೆ ನಮಗೂ ಗೊತ್ತೈತ್ರಿ, ಮನವಿ ಕೂಡ. ಅದು ನಮ್ಮ ಪ್ರಶ್ನೆ ಅದು ಅಲ್ಲ. ಈಗಾಗಲೇ ಪ್ರಕರಣ ಮಾಡೋದು ಸುಮಾರು ದಿನಗಳ ಕಳೆದು. ಸೊ ಆರೋಪಿಯನ್ನು ಬಂಧಿಸುವಲ್ಲಿ ನೀವು CPS ಬಗ್ಗೆ ಕೆಲವೊಂದು CPS ಹೋದ್ರಿ ಅಂತೇಳಿ ಅವತ್ತಿಂತ DSP ಫೋನ್ ಮಾಡಿದಾಗ ಎಲ್ಲ ಕೂಡಲೇ 24 ತಾಸು ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ. ಅದಕ್ಕೆ ನಿಮಗೆ ಏನು ಡೈರೆಕ್ಷನ್ ಬಂದಿದೆ? ಏನು ಡೈರೆಕ್ಷನ್ ಇದ್ರ ಬಗ್ಗೆ ಏನು ಇದ್ರ ಬಗ್ಗೆ ಏನು ಐಡಿಯಾನೇ ಇಲ್ಲ. ಇಲ್ಲ, ಆಯೋಗ ಬಿಟ್ಟಿದ್ರು ಅದು ಆ ಸ್ಟೇಷನ್ ಬೇರೆ ನೋಡಿ ಒಂದು ನಿಮಿಷ, ಅದು ಆಯೋಗ ಗೊತ್ತಿರುತ್ತೆ. ಒಂದು ನಿಮಿಷ ಕೇಳಿ ಸರ್, ಕೇಳಿ ನಿಮ್ಮ ಲಿಮಿಟ್ಸ್ ಬರೋದಿಲ್ಲ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಮುದ್ದೇಬಿಹಾಳ, ನಿಮ್ಮ DYSP ಬಂದು ಬಸವನ ಬಾಗೇವಾಡಿ, ಅದು ಬೇರೆ ಜಿಲ್ಲೆಯೋದ್ರ ಅಲ್ಲ. ಸೊ ಕನಿಷ್ಠ ಪಕ್ಷ ಹೋರಾಟ ಮಾಡ್ತಾರಂತಂದರೆ ಯಾರಾದರೂ ಒಬ್ಬರು ಮಾಹಿತಿ ತಿಳ್ಬೋದು ಅಂತ ತಿಳ್ಕೊಂಡು ಡೈರೆಕ್ಷನ್ DYSP ಇಲ್ಲ CPS ಆಗಿದೆ. ಸೊ ಆರೋಪಿಗಳು ಏನು ಅರೆಸ್ಟ್ ಮಾಡಿದ್ರು ಅಥವಾ ಇಲ್ಲ ಅಂತಕ್ಕಂಥ ನಾನು ಕ್ಲಾರಿಫಿಕೇಶನ್ ಬೇಕಲ್ಲ. ಈ ಸುಮ್ಮನೆ ನಾವು ಉದ್ದ ಭಾಷಣ ಹೊಡಿದು ಹೋಗೋದಲ್ಲ. ಎಷ್ಟು ಮಂದಿ 7 ಮಂದಿ ಒಳಗೆ ಎಷ್ಟು ಮಂದಿ ಬಂಧಿಸಿದ್ರು, ಪ್ರಕರಣ ಯಾವ ಹಂತದಲ್ಲಿ ಐತಿ, ಅದು ಆಯೋಗ ಮಾಡ್ತಾರೆ, ಅವ್ರ ಕೆಲಸ. ಇವು ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಆ ಮಾತು ಬೇಡ. ಬಟ್ ತಮಗೇನು ಗಮನಕ್ಕೆ ಗೊತ್ತಿಲ್ಲ ಅಂತಂದ್ರೆ ಸರಿ, ಅದೇ ಮಾಧ್ಯಮದಲ್ಲಿ
ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಏನೇ ಬರಲಿ ಒಗ್ಗಟ್ಟಿನಲ್ಲಿ ಬೇಕೇ ಬೇಕು ನ್ಯಾಯ ಬೇಕು, ರಾಷ್ಟ್ರ ಪೊಲೀಸ್ ಅಧಿಕಾರಿಗಳಿಗೆ, ರಾಷ್ಟ್ರ ಪೊಲೀಸ್ ಅಧಿಕಾರಿಗಳಿಗೆ, ರಾಷ್ಟ್ರ ಡಿವೈಎಸ್ಪಿ ಅಧಿಕಾರಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಬೇಕೇ ಬೇಕು ನ್ಯಾಯ ಬೇಕು. ಆತ್ಮೀಯ, ಇವತ್ತು ಈ ಬಿಸಿಲಲ್ಲಿ ನಿಂತು, ಉರಿ ಬಿಸಿಲಲ್ಲಿ ನಿಂತು ಹೋರಾಟ ಮಾಡತಕ್ಕಂಥ ಕಾರಣ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಒಬ್ಬ ದಲಿತ ಯುವಕ, ಅಂದ್ರೆ ಎನ್ ಮದಿರಿ ಅಂತಕ್ಕಂಥ ಪ್ರಥಮ ದರ್ಜೆ ಗುತ್ತಿಗೆದಾರ ಮುದ್ದೇಬಿಹಾಳದಾನ. ಇವನ ಹತ್ರ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುತ್ತಾನೆ. ಈ ಹಿಂದೆ 4 ದಿನದಿಂದ ಅವನನ್ನ ಕೊಲೆಗೈದು ಯಾವುದೋ ಒಂದು ಗಿಡಕ್ಕೆ ಕಟ್ಟಿ ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಜನರಿಗೆ ತೋರ್ಸಕ್ ಹೋದ. ಆ ನಾಟಕ ಬಯಲಾತು, ಆ ನಾಟಕ ಮುಚ್ಚಲಿಲ್ಲ. ಈ ವೇದಿಕೆಯ ಮುಖಾಂತರ, ಈ ಹೋರಾಟದ ಮುಖಾಂತರ ಮಾನ್ಯ SP ಸಾಹೇಬರಲ್ಲಿ ನಾನು ಇವತ್ತು ಕೇಳ್ತೇನೆ, FIR ಆದ ತಕ್ಷಣ, ನಾನು ಒಬ್ಬ ಮಾಜಿ SC ದೌರ್ಜನ್ಯ ಕಮಿಟಿ ಮೆಂಬರ್, FIR ಅಂದ್ರೇನು, ಇನ್ವೆಸ್ಟಿಗೇಷನ್ ಅಂದ್ರೇನು, ಚಾರ್ಜ್ ಶೀಟ್ ಅಂದ್ರೇನು, FSL ರಿಪೋರ್ಟ್ ಅಂದ್ರೇನು, ಮಾಧ್ಯಮದವರು ಸ್ವಲ್ಪ ತಾವು ಸ್ಪಷ್ಟವಾಗಿ ಕೇಳಿದಿಲ್ಲ. ಸಂಬಂಧಪಟ್ಟಂತ ಇವತ್ತು DYSP ಡೈರೆಕ್ಷನ್ ಏನಾದ್ರು ಹೇಳಿದ್ರನ್ರಿ ಮೇಡಮ್ ಅಂತ ನಾವು ಸಬ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರು. ಹಾಗಿದ್ದ ಮೇಲೆ ತಾವು ಒಂಚೂರು ಲಕ್ಷ್ಯ ಕೊಡಿ. ಈ ಸಾವು ಅನ್ಯಾಯದ ಸಾವು, ಅನ್ಯಾಯದ ಸಾವು. ಮಾನ್ಯ DYSP ಸಾಹೇಬ್ರೆ, ಈ ಮಾತಂಗಿ ಶಾಪ ನಿನಗೂ ಕೂಡ ತಟ್ಟದಂತಕ್ಕಂಥದನ್ನ ಮರೆಯಬೇಡ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು, ಈ ಮಾತಂಗಿ ಶಾಪ ತಟ್ಟಲೇಬೇಕು. ಯಾಕಂತ ಕೇಳಿದ್ರ ನಾವು ಯಾವುದೂ ಇವತ್ತ ಅನ್ಯಾಯವತ್ತ ಕೇಳಕತ್ತಿಲ್ಲ, ನ್ಯಾಯಯುತವಾಗಿದ್ದನ್ನು ಕೇಳಕತ್ತೇವೆ ನಾವು. ಸಮಾಜ ಕಲ್ಯಾಣ ಇಲಾಖೆಯವರು ಬರ್ತಾರೆ, CRCL ದವ್ರು ಬರ್ತಾರೆ. ಅವ್ರ ಕೆಲಸ ಅದು ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ ಮತ್ತು ಅವ್ರ ಜವಾಬ್ದಾರಿ. ಆದ್ರೆ ನೀನೊಬ್ಬ DYSP ಆಗಿ ಎಷ್ಟು ಮಂದಿ ಆರೋಪಿಗಳನ್ನ ಬಂಧಿಸಿದಿ, ಪ್ರಕರಣ ಯಾವ ಹಂತದಲ್ಲಿದೆ, ಸ್ವಲ್ಪ ಒಂಚೂರಾದ್ರೂ ಕೂಡ ಡೈರೆಕ್ಷನ್ ಕೊಡಬೇಕಾಗಿತ್ತು. ಯಾರಿಗೆ? ತಾಳಿಕೋಟೆ ಸಬ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಆದ್ರೆ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ನೀನೇನು ಹೇಳಿದೆ ನಾನು ಮನೆಗೆ ಬಂದಾಗ ಅವತ್ತ, ಬಸವರಾಜರೇ ನೀವೆಲ್ಲ ದಲಿತರಿಗೆ ಕೂತಿದ್ದೀರಾ, ಬರ್ಲಿ CBI ಬಲ್ಲಿ ತಲೆ ಕೆಡಿಸ್ಕೊಂಡು ನಾವು ಏನು ಉತ್ತರ ಕೊಡ್ತಾನೆ ಕೊಳ್ಳಿ, ನಾನು ಮಾತಾಡ್ತಾನೆ ಹಿಡಿಯ ನಾನು. ಬಟ್ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಕೇಳಿದ್ರೆ ಏನಿದ್ರೆ ಅರ್ಥ, ಹೆಸರಿಗೆ ಮಾತ್ರ ಪೊಲೀಸ್ ಇಲಾಖೆ, ಹೆಸರಿಗೆ ಮಾತ್ರ ಪೊಲೀಸ್ ಇಲಾಖೆ, ನೀವು ಹಂಗ ಹೋಗ್ಕೋರಿ ನಾವು ಹೆಂಗ ಹೋಗ್ತೀವಿ ಅಂತ ಹೇಳ್ತಾರೆ ಪೊಲೀಸ್ ಇಲಾಖೆಯವರು. ಇದು ವ್ಯವಸ್ಥೆನಾ ಇದು? ಇದು ವ್ಯವಸ್ಥೆನಾ ಇದು? ಈ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯ ಅಂತಕ್ಕಂಥದ್ದು ಇವತ್ತು ಯಾರು ಪಾಲಾಗಿದೆ ಅಂತ ಕೇಳಿದ್ರ, ಇವತ್ತು ಶ್ರೀಮಂತರ ಪಾಲಾಗಿದೆ, ಆದ್ರೆ ಬಡವರ ಪಾಲಾಗಿಲ್ಲ. ಯಾಕಂತ ಕೇಳಿದ್ರ ಇವತ್ತು ಬಂಡವಾಳಶಾಹಿಗಳು, ಇವತ್ತು ಪೊಲೀಸ್ ಇಲಾಖೆಯವರು ಬಂಡವಾಳಶಾಹಿಗಳು ಅಂತ ನೇರವಾಗಿ ಆರೋಪ ಮಾಡ್ತಾನೆ. ಇದನ್ನ ನೀವು ಮಾಧ್ಯಮದಲ್ಲಿ ಬರ್ಕೊಳ್ಳಿದಿನ. ಯಾಕಂತ ಕೇಳಿದ್ರೆ ಮನಸ್ಸಿಗೆ ನೋವು ಆಗ್ತದೆ ನಮಗೆ. ಯಾಕೆ ಪುಣ್ಯಕ್ಕಿನ ಅಲ್ಲಿಂದ ಬರೋ ಮುಂದಾಗ ನಮ್ಮೆಲ್ಲ ವಯಸ್ಸದಂತ ಎಲ್ಲ ನಮ್ಮ ಸಮಾಜದ ಹಿರಿಯರು ಬಂದಾರೆ, ಅವ್ರಿಗೇನು ಪುಣ್ಯ ಕಾಲಿಲ್ಲ. ಯಾಕಂದ್ರೆ ಸಮಾಜದ ನೋವು ಇಟ್ಕೊಂಡು ಹೋರಾಟಕ್ಕೆ ಬಂದ್ರು. ಅವರು ಬರುವಂತ ಸಂದರ್ಭದಲ್ಲಿ ಅವ್ರಿಗೆ ಆಕಸ್ಮಿಕವಾಗಿ ಏನೇನೋ ಒಂದು ಘಟನೆ ಆಗಿತ್ತಂದ್ರೂ ಕೂಡ ನೇರ ಹೊಣೆಗಾರ ಪೊಲೀಸ್ ಇಲಾಖೆಯವರು ನೀವು ಆಗ್ತಿದ್ರಿ ಇವತ್ತು. ಯಾಕಂತ ಕೇಳಿದ್ರೆ ನೀವು ಆಕಸ್ಮಿಕವಾಗಿ ಆರೋಪಿಗಳನ್ನು ಬಂಧಿಸಿದ್ರೆ ನಮ್ಮ ಹೋರಾಟ ವ್ಯವಸ್ಥೆಗೆ ಬರ್ತಿರ್ಲಿಲ್ಲ, ಹೋರಾಟ ವ್ಯವಸ್ಥೆಗೆ ಬರ್ತಿರ್ಲಿಲ್ಲ. ಮಾನ್ಯ SP ಸಾಹೇಬ್ರೆ ಅರ್ಥ ಮಾಡ್ಕೊಳ್ಳಿದ್ದಾವು, ಒಂದು ನ್ಯಾಯಯುತ ಸ್ಥಾನದಲ್ಲಿ ಇದ್ದಿರತ್ತವು. ಇವತ್ತು ಈ ದಲಿತರ ಪ್ರಾಣ ಮಾನ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳ ಜವಾಬ್ದಾರಿ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನಾನು ಹೇಳ್ತೇನೆ, ಸ್ಥಳೀಯವಾಗಿ ಪೊಲೀಸ್ ಇಲಾಖೆ ಸ್ವಲ್ಪ ಡೈರೆಕ್ಷನ್ ಕೊಡಿತಾವು. ನಾವು ಮರ್ಡರ್ ಆಗಿದ್ದ ಬಗ್ಗೆ ಎಲ್ಲ ಕೇಳಕ್ ಹೋಗಲ್ಲ. ಯಾಕಂದ್ರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಎಕ್ಸ್ಪೆಕ್ಟೇಷನ್ ನಿಮ್ಗೆ ಗೊತ್ತಿರುತ್ತೆ, ಅದು ನ್ಯಾಯ ನಿಬದ್ಧಿ ಏನು ಅಂತಕ್ಕಂಥದ್ದು ನಾವೆಲ್ಲ ಕೇಳಿಲ್ಲ. ಜಸ್ಟ್ ಫಾರ್ ಏನು ಕೇಳಿವಿ, ಎಷ್ಟು ಮಂದಿ ಅರೆಸ್ಟ್ ಮಾಡಿದ್ರಿ, ಪ್ರಕರಣ ಯಾವ ಹಂತದಲ್ಲಿದೆ, ಆರೋಪಿಗಳು ಇಲ್ಲಿ ಆಡಾಡ್ತಾನೆ ಮೀನಾ ಮೇಷ ಅನ್ಸ್ಕೊಂಡು ಏನಂತ ನಾನು ಇನ್ನೊಬ್ರು ಫೋನ್ ಮಾಡಿದ್ರು. ಸರ್ ಏನು ಮಾಡಿದ್ರಿ, ಮೇಧಾವಿ ಅಶಮ್ ಇಲ್ಲಿ ಆಡಾಡ್ತಾನ, ಅವ್ರು ಕನಿಷ್ಠ ಪಕ್ಷ ಕರೆದು ವಿಚಾರಣೆ ಮಾಡಿದ್ರಲ್ಲಿ ಪೊಲೀಸ್ ಇಲಾಖೆ ಅಂತ ಕೇಳಿದ್ರು. ಇದು ಭಂಡತನ, ಇದು ಲಜ್ಜೆಗೆಟ್ಟತನ ಸರ್ಕಾರ, ಇದು ಲಜ್ಜೆಗೆಟ್ಟ ಅಧಿಕಾರಿಗಳು ಅಂತ ಹೇಳ್ತೀನಿ ನಾನು ನೇರವಾಗಿ ಇದು ಮಾಧ್ಯಮದ ಮುಖಾಂತರ. ಬಂಧುಗಳೇ, ನಾವು ಇಲ್ಲಿವರೆಗಿನ 4-5 ದಿನ ಇವತ್ತು ಸಹನೆ ಕಳ್ಕೊಂಡು ಸುಮ್ ಕೂತಿದ್ದೇವೆ. ದಯವಿಟ್ಟು ಪೊಲೀಸ್ ಇಲಾಖೆಯವರೇ, ನಮ್ಮ ದಲಿತರ ಸಹನೆಯನ್ನ ತಾಳ್ಮೆ ನೀವು ಯಾವತ್ತುವನ್ನು ನಾವು ಪರೀಕ್ಷೆ ಮಾಡಬೇಡಿ. ಒಂದು ವೇಳೆ ನೀವು ಪರೀಕ್ಷೆ ಮಾಡಿದ್ದೆ ಆದಲ್ಲಿ ಇವತ್ತಿಗೆ ಈ ಸದ್ಯನೂ ಸಹ ನಾವೆಲ್ಲರೂ ಸೇರಿಕೊಂಡು
ನಿಮ್ಮ ಪೊಲೀಸ್ ಠಾಣೆಯನ್ನ ಮುತ್ತಿಗೆ ಹಾಕುವಂತ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದು ನಾವು ಯಾರು ಮರ್ತಿಲ್ಲ. ಆದ್ರೆ ನಿಮ್ಗೊಂದು ನೆನಪಿರಲಿ, ಇವು ನಾವೇನು ಹೇಳಿಗಳಲ್ಲ, ನಾವೆಲ್ಲರೂ ಕೂಡ ಭೀಮನ ರಕ್ತ ಮೇಯಲ್ಲಿದೆ. ಆದ್ರೆ ನೀವು ಮಾಡ್ತಕ್ಕಂಥ ಡೊಂಗಿತನಕ್ಕೆ ಇಡೀ ದೇಶವೇ ತಲೆ ತಗ್ಗಿಸ್ತದೆ ಇವತ್ತು ವ್ಯವಸ್ಥೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ CPS ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಏನ್ ಮಾಹಿತಿ ಕೊಡ್ತಾರೆ ನೋಡೋಣ. ಯಾಕಂದ್ರೆ ನಾ ಅಂದೆ ಅಲ್ಲಿ ಅದೊಂದು ಸರ್ಕಲ್ ಬಂದ್ ಮಾಡಿಬಿಟ್ರೆ ಮಾಹಿತಿ ಕೊಡ್ತಾರೆ ಅಂತ ಮಾಡಿದ್ದೆ ನಾನು. ಮತ್ತೆಲ್ಲ ನಮ್ಮ ಹೋರಾಟಗಾರ ಏನಂದ್ರೆ ಬೇಡ ಸರ್ ಬರ್ತಾರೆ ನಡೀರಿ ಅಂತಂದ್ರು. ಯಾಕೆ ಇದು ತಾಳ್ಮೆ ಪರೀಕ್ಷೆ? ದಯಮಾಡಿ CPS ಅವರು ಕೂಡ ತಾವು ಬರ್ಬೇಕಿಲ್ಲ ವ್ಯಕ್ತಿ ಹತ್ರ ಅಂತ KB ದೊಡ್ಡಮನೆಯವರು ಹೇಳಿದರು ಯಾವ ವಿಷಯಕ್ಕಾಯ್ತಪ್ಪ, ಏನಾಯ್ತು, ಹೆಂಗಾಯ್ತು ಅಂತೇಳಿ. ಆದರೆ ಅವತ್ತು ಅವನ್ ರಾತ್ರಿ ಹೊಡೆದು ಮರ್ಡರ್ ಮಾಡಿರ್ತಾರ. ಮರ್ಡರ್ ಮಾಡಿ ಅವನೇನು ಬಿಗಿದ ಸ್ಥಿತಿಯಲ್ಲಿ ಅವನ್ನ ನಿಂದಿರ್ಸಿರ್ತಾರ. ಅವತ್ತು ನಾವು ಹೋಗ್ತೀವಿ ಅಲ್ಲಿ ಬೆಳಿಗ್ಗೆ 8 ಗಂಟೆ ಅಲ್ಲಿ ಓದೋತ್ನಾಗ ಅವನನ್ನು ನಾವು ನೋಡ್ತೀವಿ. ನೋಡಿ ಅಲ್ಲಿ ಅವ್ರನ್ನ ಕೇಳಿದಾಗ, ಯಾರು MN ಮದ್ರಿ ಅವ್ರ ತಮ್ಮನ್ನ ಅವ್ರನ್ನ ಕೇಳಿದಾಗ ಅವ್ರು ಏನು ಉತ್ತರ ಕೊಡ್ತಾರಪ್ಪ ಅಂದ್ರೆ ಅವನೇ ಊರ್ಲ ಹಾಯ್ಕೊಂಡಿರೋಣ ಅಂತ ಅನ್ನುವಂಥ ಸ್ಥಿತಿ ಅವ್ರು ನಮ್ಗೆ ಹೇಳ್ತಾರೆ. ಆದರೆ ಅವು ಊರ್ಲ ಹಾಯ್ಕೋಬೇಕಾದಾಗ ಇವ ಏನು ಮಾಡ್ತಿದ್ದ ಅನ್ನೋ ಪ್ರಶ್ನೆ ಅಲ್ಲೆಲ್ಲ ಉದ್ಭವ ಆಗ್ತೈತಿ. ಆಮೇಲೆ MN ಮದ್ರಿ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಅಂದ್ರೆ ಸೌಜನ್ಯಕ್ಕೂ ಕೂಡ, ಕನಿಷ್ಠ ಪಕ್ಷ ಸೌಜನ್ಯಕ್ಕೂ ಕೂಡ ಆ ಬಾವಡಿ ಕಡೆ ಬಂದು ನೋಡುವಂಥ ಮನಸ್ಥಿತಿ ಇಲ್ಲ ಅವರು. ಇವರೆಲ್ಲ ನಾಗರಿಕ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕ್ತಿದ್ದಾರೆ, ದುಡ್ಡು ಮಾಡಿದೀನಿ ಅನ್ನೋ ಇಷ್ಟು ಅಹಂಕಾರನೋ ಇವರಿಗೆ, ಅಥವಾ ಇವ್ರನ್ನ ಅರೆಸ್ಟ್ ಮಾಡೋದು ಇದಕ್ಕೆಲ್ಲ ನೇರ ಕಾರಣ. ಇವರನ್ನ ಅರೆಸ್ಟ್ ಮಾಡಲಾರ ಕಾರಣ ಮಾನ್ಯ DYSP ಸಾಹೇಬ್. ಯಾಕೆ ಅರೆಸ್ಟ್ ಮಾಡಲಿಲ್ಲಪ್ಪ ಅಂದ್ರೆ ಅವ್ರಿಬ್ಬರನ್ನ ಅಲ್ಲಿ ಅರೆಸ್ಟ್ ಮಾಡಿದ್ರು, ನಮ್ಮ ಎದುರಿಗೆ ಅರೆಸ್ಟ್ ಮಾಡಿದಾರ. ಆಯ್ತಪ್ಪ ಏನು ಕಂಪ್ಲೇಂಟ್ ಕೊಡ್ತೀರಾ ಕೊಡ್ರಿ, ಅಂದ ಮೇಲೆ ನಾವು ಒಂದು FIR ಬಾರ್ ಕೊಡ್ತೀವಿ. ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರ, ಇಬ್ಬರನ್ನ ಅರೆಸ್ಟ್ ಮಾಡ್ತಾರ, ಅವನನ್ನ ಬಿಡ್ತಾರ. ಯಾಕಂದ್ರೆ ಅವನು ರಾಜಕೀಯವಾಗಿ ಪ್ರಬಲರ ಜೊತೆಗೆ ಇರ್ತಾನ ಅನ್ನುವ ಕಾರಣಕ್ಕೋಸ್ಕರ ಅವನನ್ನು ಬಿಟ್ರು. ಅಥವಾ ಎದಕ್ಕೆ ಬಿಟ್ರು? ಆದ್ರೂ ಕೂಡ ಮತ್ತೆ ನಾವು ಮುದ್ದೇಬಾಳದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಹೋರಾಟ ಮಾಡಿದಾಗೂ ಕೂಡ ಅವಾಗಲೂ ಏನು ಹೇಳ್ತಾರ, 24 ತಾಸಿನಾಗ ನಾನು ಅರೆಸ್ಟ್ ಮಾಡ್ತೀನಿ. ಇನ್ನುವರೆಗೆ ಒಂದು ವಾರ ಆದ್ರೂ ಕೂಡ ಅರೆಸ್ಟ್ ಮಾಡತ್ತಿಲ್ಲ. ಯಾಕ್ರಿ DYSP ಅವರೇ, ನಿಮ್ಗೆ ಏನು ಪ್ರೆಷರ್ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ನಾವು. ಇದಕ್ಕೆ ಮೇನ್ ಕಾರಣ ಪೊಲೀಸ್ ಇಲಾಖೆಯವರೇ. ಇವು ಅಕಸ್ಮಾತ್ ಅವನನ್ನ ಅಲ್ಲಿ ಅರೆಸ್ಟ್ ಮಾಡಿ ಒಳಗೆ ತಗೊಂಡು ಕಸ್ಟಡಿಗೆ ತಗೊಂಡು ಇದು ಮಾಡಿದ್ರೆ ಅವು ಏನಂಬೋದು ಅಂತೇಳಿ ಎಲ್ಲ ತಿಳಿತಿತ್ತು. ಅವರನ್ನು ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ? ಏನು ಇವ್ರಿಗೆ ಏನು ಸಮಸ್ಯೆ ಏನಾಗಿದೆ? ನೀವು ಸರ್ಕಾರದ ನೌಕರದಾರರು ಅಥವಾ ಅವ್ರ ಮನೆಯ ಕೆಲಸದಾರೋ ಗೊತ್ತಾಗತ್ತಿಲ್ಲ ನಮಗೆ. ಒಂದು ತಿಳ್ಕೊಬೇಕು, ತಾವು ಕಾನೂನುಬದ್ಧವಾಗಿ ಕೆಲಸ ಮಾಡ್ರಿ. ಕಾನೂನುಬದ್ಧವಾಗಿ ಅವರನ್ನು ಅರೆಸ್ಟ್ ಮಾಡ್ಬೋದಿತ್ತು. ಅವ್ರಿಗೆ ಪವರ್ ಇತ್ತವತ್ತ ಅರೆಸ್ಟ್ ಅವರನ್ನು ಮಾಡಾಕ. ಅವ್ರಿಗೆ ಪವರ್ ಇದ್ರು ಕೂಡ ಅರೆಸ್ಟ್ ಮಾಡಕ್ ತಯಾರಿಲ್ಲಪ್ಪ ಅಂತಂದ್ರೆ ಇವ್ರು ಎಷ್ಟರ ಮಟ್ಟಿಗೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ಯಾರ ಅಂತೇಳಿ ನಮ್ಗೆ ಕಂಡು ಬರ್ತೈತಿ. ಅದಕ್ಕಾಗಿ ಇದು ಇನ್ನೂ ಇವತ್ತು ಏನು ಮುದ್ದೇಬೇಳೆ ತಾಲೂಕದಲ್ಲಿ, ಇದು ತಾಳಿಕೋಟೆ ತಾಲೂಕಿನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಇದೇ ಒಂದು ಹೋರಾಟ ಅಲ್ಲ, ಇಡೀ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಿಂದ ಜನ ಸೇರಿಸಿ ಮುಂದೆ ಮಾನ್ಯ DYSP ಸಸ್ಪೆಂಡ್ ಆಗುವವರೆಗೂ ಕೂಡ ಹೋರಾಟವನ್ನು ನಾವು ಇನ್ನು ತಕ್ಕೊಳ್ಳೋದಿಲ್ಲ. ಆ ರೀತಿಯಾದ ಒಂದು ಹೋರಾಟವನ್ನು ರೂಪಿಸಬೇಕಾಗ್ತದೆ. ದಯವಿಟ್ಟು ಇಮಿಡಿಯೇಟ್ ಆಗಿ ಅವರನ್ನ ಬಂಧಿಸಿ, ಈ ಸಮಾಜದಲ್ಲಿ ಕಾನೂನು ಇದೆಯಪ್ಪ, ಕಾನೂನನ್ನ ಪಾಲಿಸ್ತಾರ ಅನ್ನುವಂತ ಈ ಸಮಾಜಕ್ಕೆ ತಾವು ತೋರಿಸ್ಬೇಕಾಗಿದೆ. ಇನ್ನುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲಪ್ಪ ಅಂತಂದ್ರೆ ಇವರು ಯಾವ ರೀತಿಯಾಗಿ ಇವರು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ನಮಗೆ ಕಂಡು ಬರ್ತೈತಿ. ಅದಕ್ಕೋಸ್ಕರ ಮಾನ್ಯ DYSP ಸಾಹೇಬರು ಕೂಡಲೇ ಅವರನ್ನ ಅರೆಸ್ಟ್ ಮಾಡ್ರಿ. ಇನ್ನುವರೆಗೆ ಒಂದು ವಾರ ಕಳೆದ್ರು ಕೂಡ ಅರೆಸ್ಟ್ ಮಾಡಾಕತ್ತಿಲ್ಲಪ್ಪ ಅಂತಂದ್ರೆ ಇದು ಎಂತ ಮನಸ್ಥಿತಿ ಇರ್ಬೋದು, ಅಥವಾ ಇವ್ರಿಗೆ ಯಾವ ರೀತಿಯಾದ ಒಂದು ಪ್ರೆಷರ್ ಬಂದಿರ್ಬೋದು ಅನ್ನೋದು. ನಾವು ಇಂಥ ಪ್ರೆಷರ್ಗಳಿಗೆ ತಾವು ಕೂಡ ಮನ್ನಣೆಯನ್ನು ಕೊಟ್ಟಾಗ ನಮ್ಮ ದಲಿತ ಸಮಾಜ, ದಲಿತ ಯುವಕರ ಮರ್ಡರ್ ಮತ್ತು ದಲಿತದಲ್ಲಿ ಆಗುವಂತ ಅತ್ಯಾಚಾರ ಅನಾಚಾರಗಳಿಗೆ ಒನೆ ದಲಿತರ ಮಾನ ಪ್ರಾಣ ಹಕ್ಕುಗಳನ್ನ ಕಾಪಾಡುವಂತ ಇಲಾಖೆನ ಕುಂತು ಇನ್ನುವರೆಗೆ ಅರೆಸ್ಟ್ ಮಾಡ್ತಾ ಇಲ್ಲಪ್ಪ ಅಂತಂದ್ರ ಈ ಇಲಾಖೆ ವಿರುದ್ಧನೇ ನಾವು ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನ ನಾವು ರೂಪಿಸ್ತೀವಿ. ಇನ್ನೂ ಮುದ್ದೇಬಾಳಿಂದ DYSP ಆಫೀಸ್ವರೆಗೆ ಹೋರಾಟ ನಾವು ಪ್ರಾರಂಭ ಮಾಡ್ತೀವಿ. ಇದು ಇನ್ನೂ ಒಂದೇ ಹಂತದ ಹೋರಾಟ, ಇನ್ನೂ ಹಂತವಾದ ಹೋರಾಟವನ್ನ ನಾವು ಹೈಕೋತೀವಿ. ಆದಷ್ಟು ಬೇಗ ಹೋರಾಟ ಮಾಡ್ರಿ, ಆದಷ್ಟು ಬೇಗ ಅವರನ್ನ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಾ, ನಾವು ಹೋರಾಟ ಮಾಡದಿದ್ರು ಪರವಾಗಿಲ್ಲ, ಮಾರಾಟ ಆಗಬಾರ್ದು ಅಂತೇಳಿ ಹೇಳ್ತಾ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದರು, ನೀವು ಹೋರಾಟ ಮಾಡದಿದ್ರು ಪರವಾಗಿಲ್ಲ, ಮಾರಾಟ ಆಗಬಾರ್ದು ಅಂತ. ಅಷ್ಟು ನೋವಿನಿಂದ ಹೇಳಿರ್ಬೋದು ಅವರು. ಆದ್ರೆ ನೀವು ಕೆಲಸ ಮಾಡ್ರಿ, ನಿಯತ್ತಾಗಿ ಕೆಲಸ ಮಾಡ್ರಿ. ಮನೆಯರ ಕುಟುಂಬದವರಲ್ಲ, ಅವರಿಗೆ ಎಲ್ಲಾ ರೀತಿಯಿಂದ ಪರಿಹಾರ ಮುಟ್ಟಬೇಕು. ಈಗ ಅರ್ಧ ಇಲಾಖೆಯಿಂದ ಪರಿಹಾರ ಕೊಟ್ಟಿದ್ದಾರೆ, ಮುಂದೆ ಬರ್ತಕ್ಕಂಥ ದಿನ ಅಂದ್ರೆ ಆ ಯುವಕನಿಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಏನು ಕಾನೂನುಬದ್ಧವಾಗಿ ಏನು ಒಂದು ಪರಿಶಿಷ್ಟ ಜಾತಿಯ ಒಂದು ಕಾಯ್ದೆ ಅನುಗುಣವಾಗಿ ಏನು ಎಲ್ಲಾ ಸವಲತ್ತುಗಳು ಸಿಗಬೇಕು, ಅವನು ನೌಕರಿ ಸಿಗ್ಬೇಕು, ಅವ್ನು ನೌಕರಿ ಕೊಡುವಂತ ವ್ಯವಸ್ಥೆ ಸಿಗಬೇಕು. ಇನ್ನುವರೆಗೂ ಒಂದು ಮಾಧ್ಯಮದ ಮೂಲಕ ನಾವು ಸ್ಪಷ್ಟವಾಗಿ ಹೇಳ್ತೀನಿ, ಮುದ್ದೇಬೇಳೆ ತಾಲೂಕಿನಲ್ಲಿ ಬಸಮ್ಮ ಚಲುವದಂತೆ ಒಂದು ಹುಡುಗಿನ ರೇಪನ್ನು ಮಾಡಿದ್ರು.
ಆ ಹುಡುಗಿಗೆ ಇನ್ನೂವರೆಗೆ ಹೊಲ ಕೊಟ್ಟಿಲ್ಲ. ಆ ಹುಡುಗಿಯಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿ ಬಂಧುಗಳಿಗೆ ಅವ್ರ ಕುಟುಂಬಕ್ಕೆ ಯಾವುದೇನು ನೌಕರಿ ಕೊಟ್ಟಿಲ್ಲ. ಅದಕ್ಕೆ ಉತ್ತರ ಕೊಡೋರು ಯಾರು? ಅದಕ್ಕೆ ಯಾರು ಉತ್ತರ ಕೊಡೋರು? ಸಮಾಜ ಕಲ್ಯಾಣ ಇಲಾಖೆ ಯಾರು ಉತ್ತರ ಕೊಡೋರು? ಕೇವಲ ಆರ್ಥಿಕವಾಗಿ ಬಂದು ಒಂದು 2 ದಿನ ಇದಾದ ಬಂದು ನೀವು ರೊಕ್ಕ ಕೊಡೋದು ಮುಖ್ಯ ಅಲ್ಲ. ಆ ಕುಟುಂಬಕ್ಕೆ ನೀವು ನೈತಿಕವಾಗಿ ಬೆಂಬಲ ಕೊಡಬೇಕು. ನಾವು ಅದೇ ನಿಮ್ಮ ರಕ್ಷಣೆಗಾಗಿ ಅಂತೇಳಿ ಎಣ ಇಟ್ಕೊಂಡು ಮುದ್ದೆ ಆದಾಗ ನಾವು ಸರ್ಕಾರದಾಗ 2 ತಾಸು ಧರಣಿ ಮಾಡಿದ್ರು ಕೂಡ ಸಮಾಜ ಕಲ್ಯಾಣ ಇಲಾಖೆರು ಒಬ್ಬರು ಆಯ್ದಿಲ್ಲ. ಸಮಾಜ ಕಲ್ಯಾಣ ಇಲಾಖೆರು ಒಬ್ಬರು ಬಂದಿಲ್ಲ. ಅದನ್ನ ಬೇಕಲ್ಲ, ಸಂವಿಧಾನಬದ್ಧವಾಗಿ ಮಾಡ್ತಕ್ಕಂಥ ಕರ್ತವ್ಯ ಏನು ನಿಮಗೆ? ಅದಕ್ಕಾಗಿ ತಾವೆಲ್ಲ ಇಲಾಖೆಗಳು ಜಾಗೃತರಾರಿ. ಅದಕ್ಕಿಂತ ಮುಂಚೆವಾಗಿ ನೀವು ಸಂವಿಧಾನಬದ್ಧವಾಗಿ ಏನು ಕರ್ತವ್ಯ ಇರುವಂತ ವ್ಯಕ್ತಿಗಳನ್ನ, ಅಧಿಕಾರಿಗಳನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಜಾಗೃತಿ ನೀವೆಲ್ಲರೂ ಸಂವಿಧಾನದ ಜಾಗೃತಿ ಅಂತ ತಗೋಬೇಕು. ಸಂವಿಧಾನ ಜಾಗೃತಿ ಆಗಬೇಕು. ಸಂವಿಧಾನವನ್ನು ಓದಿದ್ರಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದ್ರಂದ್ರೆ ನೀವೆಲ್ಲರೂ ಜಾಗೃತಿ ಅಂದಾಗ ಮಾತ್ರ ನಿಮಗೆಲ್ಲರೂ ಅಧಿಕಾರಿಗಳು ಮಾತು ಕೇಳ್ತಾರ. ಅದಕ್ಕಾಗಿ ದಯವಿಟ್ಟು ಬಂಧುಗಳೇ, ಈ ಮಾಧ್ಯಮ ಮೂಲಕ ನಾವು ಏನ್ ಹೇಳ್ತಂದ್ರೆ ಶೀಘ್ರವಾಗಿ ಆ ಹುಡುಗನನ್ನ ಕೊಲೆ ಮಾಡಿದಂತ ಎಲ್ಲ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು. ಉದ್ದೇಶಪೂರ್ವಕವಾಗಿ ಆ ವ್ಯಕ್ತಿ ರಾಜಕೀಯ ವ್ಯಕ್ತಿ ಅನ್ನೋದು ಒಂದೇ ಒಂದು ಕಾರಣಕ್ಕಾಗಿ ಆ ವ್ಯಕ್ತಿಯನ್ನು ಇವತ್ತು ಹೊರಗೆ ಬಿಟ್ಟಿದ್ದಾರೆ. ಹಾಗಾದ್ರೆ ರಾಜಾರೋಷವಾಗಿ ಯಾರ ರಾಜಕೀಯ ವ್ಯಕ್ತಿ ಬಂಡವಾಳಶಾಹಿಗಳು ಓಟೇದಿಸಿದ್ರೆ ಯಾರು ಬೇಕಾದ್ರೂ ಮರ್ಡರ್ ಮಾಡಿ ಅಂದ್ರೆ ರಾಜಾರೋಷವಾಗಿ ತಿರ್ಗಾಡ್ಬೋದಾ? ಅಂದ್ರೆ ಇದ್ರ ಉತ್ತರ ಕೊಡೋರು ಯಾರು? ಅದೇ ಬೇಕಲ್ಲ ಈಗ ನಮಗ. ಯಾವುದೇ ವ್ಯಕ್ತಿ ಕಾನೂನು ಮುಂದೆ ಎಲ್ಲರೂ ಸರ್ವರು ಸಮಾನರು. ಅವ ದೊಡ್ಡವನಿರಲಿ ಸಣ್ಣವನಿರಲಿ, ಮೇಲ್ಜಾತಿ ಇರಲಿ ಕೆಳಜಾತಿ ಇರಲಿ, ಕಾನೂನು ಮುಂದೆ ಎಲ್ಲರೂ ಒಂದೇ. ಅಂತ ವ್ಯಕ್ತಿಗಳನ್ನು ನೀವು ಶೀಘ್ರವಾಗಿ ಬಂಧಿಸಿದ್ರಂದ್ರೆ ಅದಕ್ಕಾಗಿ ನೀವು ಈ ಮುಂದಾಗುವಂತ ಅನಾಹುತಗಳನ್ನ ನೀವು ತಪ್ಪಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ದು ಶೀಘ್ರವಾಗಿ ಕಾರ್ಯಾಚರಣೆ ಆಗ್ಬೇಕಂತ ಹೇಳಿ ಇಲ್ಲಿವರೆಗೆ ಮಾತನಾಡಲು ಕೊಟ್ಟಂತ ಅವಕಾಶಗಳನ್ನು ಹೊಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ರವಿಚಂದ್ರ ದೇವಪ್ಪ ಮಾದರ್ ನಾಗರಭಟ್ ಯುವಕನ ಒಂದು ಕ್ರೂರ ಮತ್ತು ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಒಂದು ಘಟನೆಯನ್ನು ಖಂಡಿಸಿ ಮತ್ತು ಆ ಆರೋಪಿಗಳನ್ನು ಬಂಧಿಸದೇ ಇರ್ತಕ್ಕಂಥ ಒಂದು ಕಾರಣವಾಗಿ ಏನಪ್ಪ ಅಂದ್ರೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಈ ಪ್ರತಿಭಟನೆಯನ್ನು ವಿಷಯದ ಕುರಿತು ನಮ್ಮ ವಕೀಲರು ಏನಪ್ಪ ಅಂದ್ರೆ ನಾವು ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವೇಶ್ವರ ಅವರಿಗೆ. ಇಂದು ತಾಳಿಕೋಟೆ ತಾಲೂಕಿನ ಅಂಬೇಡ್ಕರ್ ಸೈನ ನೇತೃತ್ವದಲ್ಲಿ ಕಳೆದ 25/5/2026 ಬಾಗೇವಾಡಿ ತಾಲೂಕಿನ ಅಂಗರಿಗಿ ಗ್ರಾಮದಲ್ಲಿ ಮುದ್ದೇಬೇಳೆ ತಾಲೂಕಿನ ನಾಗರಭಟ್ ಗ್ರಾಮದ ಯುವಕರಾಗಿರ್ತಕ್ಕಂಥ ರಾಮಚಂದ್ರ ಮಾದಾರ್ ಅವರಿಗೆ ಒಂದು ಏನು ಕ್ರೂರವಾಗಿ ಹಿಂಸೆವಾಗಿ ಕೊಲೆ ಮಾಡಿದಂಥ ಘಟನೆಯನ್ನ ಖಂಡಿಸುತ್ತಾ ಇವತ್ತು ಈ ತಾಲೂಕಾ ಸಂಘಟನೆಗೆ ನಾನು ಮೊದಲ ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ನಾವು ಈ ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದು 76 ವರ್ಷ ಆದರೂ ಕೂಡ ಇನ್ನುವರೆಗೆ ಈ ದೇಶದಲ್ಲಿ ಈ ಶೋಷಿತ ವರ್ಗದವರಿಗೆ ಇವತ್ತು ಅನ್ಯಾಯ, ದೌರ್ಜನ್ಯ ಏನಿಂಥ ಘಟನೆಗಳನ್ನು ಕೊಲೆ ಮಾಡುವುದರ ಮೂಲಕ ಈ ಶೋಷಿತ ಸಮಾಜವನ್ನು ಇವತ್ತು ಏನು ಈ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಒಂದು ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಎಲ್ಲ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಯಾಕಂತಂದ್ರೆ ಈ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ನಾನು ಕೊಟ್ಟಂತ ಸಂವಿಧಾನದ ಅಡಿಯ ಮೇಲೆ ಇವತ್ತು ಈ ಭಾರತ ದೇಶ ನಡೀತಾ ಇದ್ದರೆ ಈ ದೇಶದಲ್ಲಿ ಯಾವುದೇ ಅಶಾಂತಿ ಒಂದು ಉಂಟಾಗಲು ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಹೇಳಿದ್ದಾರೆ. ಆದರೆ ಇಂದು ನಡೀತಕ್ಕಂಥ ಒಂದು ವ್ಯವಸ್ಥೆ ನೋಡಿದರೆ ಇವತ್ತು ಏನು ಕೇವಲ ಈ ಯುವಕನ ಕೊಲೆ ಅಷ್ಟೇ ಅಲ್ಲ, ಇವತ್ತು ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ಈ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ, ಅತ್ಯಾಚಾರ, ಕೊಲೆ, ದೌರ್ಜನ್ಯಗಳನ್ನು ಇವತ್ತು ನಾವು ಪ್ರತಿ ನಿಮಿಷಕ್ಕೊಂದು ಕೂಡ ನಾವು ಇವತ್ತು ಈ ರೀತಿ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ನೋಡ್ತಾ ಇದ್ದೀವಿ. ಇವತ್ತು ಏನು ಮುದ್ದೇಬೇಳೆ ತಾಲೂಕಿನ ಒಂದು ನಾಗರಭಟ್ ಗ್ರಾಮದ ಯುವಕನನ್ನು ಬರ್ಬರವಾಗಿ ಕೊಲೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಬಹಳ ಬಡತನದಲ್ಲಿರ್ತಕ್ಕಂಥ ಒಬ್ಬ ಯುವಕ ಏನು FIR ಅಲ್ಲಿ ಕಾಣ್ತಕ್ಕಂಥ 14 ಜನ ಆರೋಪಿಗಳು ಅಲ್ಲಿರ್ತಕ್ಕಂಥ ಏನು ಎಲ್ಲ ಆರೋಪಿಗಳು ಒಂದು ಯುವಕನ ಒಂದು ಮರ್ಮಾಂಗವನ್ನ ಕತ್ತರಿಸಿ ಏನು ಒಂದು ಕಾನೂನಿನ ಒಂದು ದಾರಿಯನ್ನು ತಪ್ಪಿಸುವ ಒಂದು ಉದ್ದೇಶದಿಂದ ಆ ಯುವಕನ ಒಂದು ಏನು ತಾನೇ ಸಂತೋಷವಾಗಿ ತಾನೇ ಒಂದು ಉರುಳನ್ನು ಹಾಕೊಂಡಿದ್ದಾನೆ ಎಂಬ ಒಂದು ರೀತಿಯಲ್ಲಿ ಕಾನೂನಿಗೆ ದಾರಿ ತಪ್ಪಿಸುವಂತ ವ್ಯವಸ್ಥೆಯನ್ನ ಅಲ್ಲಿ ಹೊಡೆದು ಅವನು ಕೊಲೆ ಮಾಡಿ ಅವನ ಒಂದು ಗಿಡಕ್ಕೆ ಒಂದು ಹಗ್ಗದಿಂದ 3 ಸುತ್ತ ಹಾಕಿ ಒಂದು ಉರುಳು ಹಾಕುವಂತ ವ್ಯವಸ್ಥೆ ಇವತ್ತು ಕಾನೂನಿನ ದಾರಿ ತಪ್ಪಿಸುವಂತ ವ್ಯವಸ್ಥೆ ಇವತ್ತು ಮಾಡಿದಂತ ಆರೋಪಿಗಳಿಗೆ ನಾವು ಕೂಡ ಇವತ್ತು ಏನು ಶೀಘ್ರವಾಗಿ ಬಂಧಿಸಬೇಕಂತೇಳಿ ನಾವು ಕಳೆದ ಒಂದು 3-4 ದಿನದಿಂದ ಅವತ್ತೇ ಮುದ್ದೇಬೇಳೆ ಅಂಬೇಡ್ಕರ್ ಸರ್ಕಲ್ದಲ್ಲಿ ನಾವು ಸಭೆ ಇಟ್ಟುಕೊಂಡು ದೊಡ್ಡ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಏನು DYSP ಗಳಿಗೆ ಮತ್ತು SP ಗಳಿಗೆ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಿದ್ವಿ. ಆ ಅಂಗವಾಗಿ
ಇವತ್ತು ಕೇವಲ ಇವತ್ತು ತಾಳಿಕೋಟೆ ಒಂದು ಪಟ್ಟಣದ ತಾಲೂಕಿನಲ್ಲ ಇಡೀ ರಾಜ್ಯದಂತ ಈ ರೀತಿ ಆದಂತ ಘಟನೆಯನ್ನು ಕಡಿಸುವುದರ ಮೂಲಕ ಒಂದು ನಾಗರಿಕ ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡಬೇಕು ಅನ್ನೋದು ಇವತ್ತ ಎಲ್ಲ ಇಲಾಖೆಗಳು ಎಲ್ಲ ಅಧಿಕಾರಿಗಳು ತಿಳ್ಕೊಬೇಕಾಗಿದೆ. ಯಾಕಂತಂದ್ರೆ ಆ ಕೊಲೆ ಮಾಡಿದಂತ ಎಲ್ಲ ಆರೋಪಿಗಳು ಇವತ್ತು ಅಲ್ಲಿ ಏನು ಮಾಡಿರೋದಂತ ಒಂದು ಜಾಗದಲ್ಲಿ ಇದ್ರೂ ಕೂಡ ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಅರೆಸ್ಟ್ ಮಾಡಿದ ಇವತ್ತ ಏನು ಮೀನಿಮೇಷ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ವ್ಯಕ್ತಿ ಮರ್ಡರ್ ಮಾಡಿಸಿದಂತ ಒಬ್ಬ ವ್ಯಕ್ತಿ ಒಂದು ರಾಜಕೀಯ ಕುಮ್ಮಕ್ಕಿನಿಂದ ಏನು ಒಬ್ಬ ಪ್ರಭಾವಿ ಆಗಿರ್ತಕ್ಕಂಥ ಒಬ್ಬ ರಾಜಕೀಯ ಏನು ಕೈಗೊಂಬೆ ಆಗಿರ್ತಕ್ಕಂಥ ಎಲ್ಲ ಇಲಾಖೆಗಳು ಕೂಡ ಇವತ್ತ ಏನು ಶೋಷಿತ ವರ್ಗದ ಏನು ಮರ್ಡರ್ ಆಗಿದೆ ಅಂತ ಕೂಡ ಇನ್ನುವರೆಗೆ ಅರೆಸ್ಟ್ ಮಾಡಾಕ್ತಾ ಇರಲಿಲ್ಲ. ಅವ್ರ ಆಯ್ಕೆ ಉತ್ತರ ಕೊಟ್ಟರೆ ನಮ್ಗೆ ಅವತ್ತ ಇಲ್ಲ ನಾವು ಇಬ್ಬರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರ. ಆದರೆ ನೀವು ಇಬ್ಬರನ್ನ ಅರೆಸ್ಟ್ ಮಾಡತಕ್ಕಂಥ ಅದು ಅಲ್ಲ, ಏನಲ್ಲಿ ಇರ್ತಕ್ಕಂಥ ನೀವು FIR ಅಲ್ಲಿ ಎಲ್ಲರನ್ನ ಕಳಿಸಿರಲ್ಲ, ಅವ್ರು ಎಲ್ಲರನ್ನ ಅರೆಸ್ಟ್ ಮಾಡಬೇಕು. ಇವತ್ತು ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಈ ಶೋಷಿತ ಸಮಾಜಕ್ಕೆ ಒಂದು ಸಂವಿಧಾನಬದ್ಧವಾಗಿ ಒಂದು ಇಲಾಖೆ ಇದೆ, ಸಮಾಜ ಕಲ್ಯಾಣ ಇಲಾಖೆ. ಆ ಇಲಾಖೆ ಎಲ್ಲಿ ಐತೆ ಅನ್ನೋದು ಇನ್ನುವರೆಗೆ ಗೊತ್ತಿಲ್ಲ. ನಾವು ಅಲ್ಲೆಲ್ಲ ಪ್ರತಿಭಟನೆ ಮಾಡಿಂದ ಎಲ್ಲರೂ ನಾವು ಆ ಸೇವಾ ಸೌಕರ್ಯ ಮಾಡಿಂದ ಆ ಸೋಷಿಯಲ್ ಹೆಲ್ಪರ್ ಆಫೀಸ್ನವ್ರು ಏನ್ ಮಾಡ್ತಾರೆ, ಅವ್ರ ಮನೆಗೆ ಬರ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲೇ ಬಂದು ಸ್ವಾತಂತ್ರ್ಯ ಹೇಳ್ತಕ್ಕಂಥ ಕರ್ತವ್ಯ ಯಾರ್ದು? ಈ ದೇಶದಲ್ಲಿ ಇರ್ತಕ್ಕಂಥ ಕರ್ತವ್ಯ ಇವತ್ತು ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಕೆಲಸವನ್ನ ಮಾಡಿದಂತ ಏನಿಲ್ಲ ಇಷ್ಟು ಆರೋಪಿಗಳನ್ನು ಇವತ್ತು ಕೂಡಲೇ ಬಂಧಿಸಬೇಕಾಗ್ತದೆ. ಯಾಕಂದ್ರೆ ಇನ್ನೊಂದು ನೋವಿನ ಸಂಗತಿ ಏನಂತಂದ್ರ ಕೇವಲ ಸತ್ತವ ಯಾಕಂತಂದ್ರೆ ಒಬ್ಬ ದಲಿತ ಯುವಕ. ಆದ್ರೆ ಇವತ್ತು MP MLAಗಳು ಸಚಿವರು ಅದಾರ. ಇವತ್ತು ಯಾರಾದ್ರೂ ಒಬ್ಬ ದೊಡ್ಡ ವ್ಯಕ್ತಿಗಳ ಅವ್ರ ಮನ್ಯಾಗ ಏನಾದ್ರೂ ಒಂದು ಮಗುವಿನ ಬರ್ತಡೇ ಐತೆ ಅಂತಂದ್ರೆ ಅಲ್ಲಿ ಓಡಿ ಹೋಗ್ತಾರೆ. ಅವ್ರಿಗೆ ನಾನು ಈ ವೇದಿಕೆ ಮೂಲಕ ನಾನು ಧಿಕ್ಕಾರ ಆಗ್ತೀನಿ ಅವ್ರಿಗೆ ಎಲ್ಲರಿಗೆ ನಾನು. ಯಾಕಂತಂದ್ರೆ ಒಂದು ಸಣ್ಣ ಮಗು ಅಲ್ಲಿ ಎಲ್ಲ ಅವ್ರ ದೊಡ್ಡವ್ರ ಮನ್ಯಾಗ ಏನೋ ಒಂದು ಬರ್ತಡೇ ಐತೆ ಅಂತಂದ್ರೆ ಅಲ್ಲಿ ಹೋಗಿ ಅವ್ರಿಗೆ ಇದು ಮಾಡಕ್ ಬರ್ತಾರೆ. ಆದ್ರೆ ಇಲ್ಲೊಬ್ಬ ಶೋಷಿತ ಸಮಾಜ ಒಬ್ಬ ದಲಿತನ ಮನ್ಯಾಗ ಒಂದು ಸಾವಾಗಿದೆ, ಒಂದು ಕೊಲೆ ಆಗಿದೆ, ಒಂದು ಮರ್ಡರ್ ಆಗಿದೆ ಅಂತಂದ್ರೆ ಅಲ್ಲಿ ಇನ್ನೂವರೆಗೆ ಯಾರು ಬರಾಕ್ತಾ ಇರಲಿಲ್ಲ, ಅವ್ನಿಗೆ ಸ್ವಾತಂತ್ರ್ಯ ಹೇಳಕ್ತಾ ಇರಲಿಲ್ಲ. ಅಂದ್ರೆ ಎಲ್ಲಿಗೆ ಬಂದ ನಾಗರಿಕ ಸಮಾಜ ಇದು? ಈ ರೀತಿಯಾಗಿ ಹಿಂಸೆ ಮಾಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಎಷ್ಟು ನೋವನ್ನು ಅನುಭವಿಸಿರ್ಬೇಕು ಅಂತ ಪ್ರಭಾವ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಇನ್ನೂವರೆಗೆ ಬಂಧಿಸಕ್ಕಾಗಿಲ್ಲ ಪೊಲೀಸ್ ಇಲಾಖೆಗೆ. ನಾವು ಮಾತು ಕೊಟ್ಟಿದ್ರೆ DYSP ಅವರು ಮುದ್ದೆ ಬಾದಾಗ ಇಲ್ಲ ನಾನು ಶೀಘ್ರವಾಗಿ ಆ ವ್ಯಕ್ತಿನ ಬಂಧಿಸ್ತಾನೆ ಅಂತ ಎಲ್ಲಾರ ಬಂಧಿಸ್ತಾರೆ. ಆ ವ್ಯಕ್ತಿ ರಾಜರೋಸಿಯಾಗಿ ತಿರುಗಾಡ್ತಾನ. ಎಲ್ಲ ನಾವು ವ್ಯಕ್ತಿ ಬೇಕಲ್ಲ, ಕೇವಲ ಆ ವ್ಯಕ್ತಿ ಮರ್ಡರ್ ಮಾಡೋದ್ರಿಂದ ಇವತ್ತು ಆ ಸೋಷಿಯಲ್ ಹೆಲ್ಪರ್ ಆಫೀಸ್ನಿಂದ ಬಂದು ಅವ್ರಿಗೆ ಏನೋ ಸ್ವಾಂತನ ಇವತ್ತು ಆ ವ್ಯಕ್ತಿಗೆ ಅವ್ರ ಕುಟುಂಬದವರಿಗೆ ನಾವು ದುಡ್ಡು ಕೊಡ್ತೀವಿ, ಪರಿಹಾರ ಕೊಡ್ತೀವಿ ಅಂದ್ರೆ ಪರಿಹಾರ ಮುಖ್ಯ ಅಲ್ರಿ. ಆ ವ್ಯಕ್ತಿಗೆ ಆದಂತ ಘಟನೆ ಏನು, ಮುಂದೆ ನಾಗರಿಕ ಸಮಾಜ ಯಾವ ರೀತಿಯಿಂದ ಕಾನೂನು ರೀತಿಯಿಂದ ಪರಿಣಾಮ ಆಗಬೇಕು. ಈ ರೀತಿ ಘಟನೆ ಅಲ್ಲದಂಗೆ ನಾವು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಲ್ಲ. ಇನ್ನುವರೆಗೆ ಇಲಾಖೆಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಸ್ಪಷ್ಟವಾಗಿ ಉದಾಹರಣೆ ಏನಂತಂದ್ರ ಇವತ್ತು ನಿಮ್ಮಲ್ಲಿ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಗೃತಿ ಇಲ್ಲದ ಕಾರಣ, ನೀವು ಒಗ್ಗಟ್ಟಿಲ್ಲದ ಕಾರಣ, ನೀವು ಕಾನೂನು ಅರಿವು ಇಲ್ಲದ ಕಾರಣ ಇವತ್ತು ಆ ಸಮಾಜ ನಿಮ್ಮನ್ನು ಎಲ್ಲಿ ಬೀದಿಯಲ್ಲಿ ಇವತ್ತು ನಿಮ್ಮನ್ನು ಕೊಲೆ ಮಾಡ್ತದ, ಬೀದಿಯಲ್ಲಿ ಅತ್ಯಾಚಾರ ಮಾಡ್ತದ, ಬೀದಿಯಲ್ಲಿ ಇವತ್ತು ದೌರ್ಜನ್ಯ ಮಾಡ್ತದ. ಇವತ್ತೆಲ್ಲ ನಾವು ನೋಡ್ಬೋದು. ಪ್ರತಿಯೊಂದು ಇಲಾಖೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇವತ್ತು 2 ತಿಂಗಳಿಗೊಮ್ಮೆ ಇವತ್ತು ಏನಂತ ದಲಿತರ ದಿನ ಅಂತೇಳಿ ಆಚರಣೆ ಮಾಡ್ಬೇಕಂತ ಐತಿ. ಆದ್ರೆ ಬೇರೆ ಕೇವಲ ಸ್ಟೇಷನ್ದಲ್ಲಿ ಇವತ್ತು ದಲಿತರ ದಿನ ಆಚರಣೆ ಆತ ಹೊರತು ಹಳ್ಳಿಗಳಿಗೆ ನೀವು ಈ ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ನೀವು ಯಾಕೆ ಜಾಗೃತಿ ಮಾಡಕ್ತಾ ಇರಲಿಲ್ಲ? ಬರೀ ಸ್ಟೇಷನ್ದೊಳಗೆ ದಲಿತರ ನಾಯಕರು 4 ಮಂದಿನ ಕರಿತೀರಿ, ಕರೆದ ದೇಶದೊಳಗೆ ಏನು ದಲಿತರ ದಿನ ಅಂತ ಆಚರಣೆ ಮಾಡ್ತಾರೆ. 4 ಮಂದಿನ ಕರೀದು ಅಲ್ಲಲ್ಲ, ಪ್ರತಿಯೊಂದು ಬೀಟಿಗೆ ಇರ್ತಕ್ಕಂಥ ಪೊಲೀಸರು ಕೂಡ ಇವತ್ತು ನಿಮ್ಮ ಏನು ಹೋಟೆಲ್ಗಳ ಕೂಡ ಅದರ ಜಾಗೃತಿ ಮಾಡಬೇಕು. ಈ ರೀತಿ ನೀವು ಅಸ್ಪೃಶ್ಯ ಆಚರಣೆ ಮಾಡಬೇಡ್ರಪ್ಪ. ಇನ್ನೇನು ಸಂವಿಧಾನಬದ್ಧವಾಗಿ ನೀವು ಹೋಟೆಲ್ಗಳು ಇರ್ರಿ, ಏನಾರು ಇಡ್ರಿ, ಎಲ್ಲರೂ ಸಮಾನತೆ, ಮಾನವರಂತೆ ಕಾಣಂತೇಳಿ ಯಾಕೆ ನೀವು ಮಾಡಕ್ ತಯಾರಿಲ್ಲ ಸಂವಿಧಾನಬದ್ಧವಾಗಿ? ಎಲ್ಲ ಮುಖಂಡರು ಹೇಳಿದ್ದಾರೆ. ಮತ್ತು ಈಗಾಗಲೇ 1 ವಾರ ಆಗ್ಬೇಕು ಈ ಘಟನೆ ಆಗಿ. ಅಲ್ಲಿ ಕೂತವ್ರು ಯಾಕಂದ್ರೆ ಅದ್ರ ಬಗ್ಗೆ ಅಲ್ಲಿಂದ ಹೋಗಿ ಬಂದಂಥವ್ರು ಅದರ ಬಗ್ಗೆ ಎಲ್ಲ ಹೇಳ್ಯಾರ. ನಾವು ತಾಳಿಕೋಟೆಯನ್ನು ಬೇರೆ ಅಲ್ಲ, ಮುದ್ದಾಳ ಭಾಗ ಬೇರೆ ಅಲ್ಲ. ಇಲ್ಲಿ ಈಗ ನಮ್ಮ ಹೋರಾಟ ಏನಿದ್ರು ಇಲ್ಲಿ ವ್ಯವಸ್ಥೆ ಬಲಾಢ್ಯರು ಏನು ಬೇಕಾದರೂ ಮಾಡ್ಬೋದಾ ಅಂತಕ್ಕಂಥ ಪ್ರಶ್ನೆ ಈಗ ಇಲ್ಲಿ ಎಲ್ಲರಿಗೂ ಕಾಡ್ತದೆ. ಉದ್ದೇಶ ನಾವು ಹೋರಾಟ ಮಾಡ್ಬೇಕಾದ್ರೆ ನಾವು ನಿನ್ನಿಲಿಂತ್ರ ಸಾಹೇಬರು ನಮಗೆ ಕಾನೂನು ಅದ್ರ ಬಗ್ಗೆ ಭಾಳ ಹೇಳಿದ್ರು. ನಮ್ಗೆ ಅವು ಇದು ಅಥವಾ ಇದು ಅಥವಾ ಅವ್ರಿಗೆ ಇವತ್ತು ಈಗ ಅವ್ರು ಇಂಥದ್ದು ಮಾಡ್ಯಾರ ಅಂದ್ರೆ ಅವ್ರಿಗೆ ಏನು ಕಾನೂನು ಈಗ ಆರಾಮ್ ತಿರುಗಾಡ್ತಾರೆ ಅವರು. ನಾವು ಬರೀ ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ಅಲ್ಲಿ ತೊಂದರೆ ಆಗ್ತಾ, ಇವ್ರು ತೊಂದರೆ ಆಗ್ತಾ, ಅದು ಕಾನೂನು ಬಾಹಿರ ಆಗುತ್ತಾ, ಇದು ಕಾನೂನು ಬಾಹಿರ ಆಗುತ್ತಾ. ಇಂಥ ಒಬ್ಬ ಹೊಡೆದು ಹುರ್ಲು ಹಾಕಿಸಿ ಅವ್ನು ಹುರ್ಲು ಹಾಕೋದಂತ ಹೇಳಿ ಅದೇ ಮತ್ತೆ ಒಳ್ಳೆ ಇಲ್ಲೇ ತಿರುಗಾಡಾಕಿದ್ದಾರೆ ಅಂದ್ರು ಇವತ್ತಿಗೆ ಅವ್ರಿಗೆ ಅವ್ರ ಮ್ಯಾಗ ಯಾರು ಅವ್ರಿಗೆ ಹುಡ್ಕೊಂಡ್ ಬರ್ತೀವಿ ಅಂತ ಹೇಳಾಗ್ತಾ ಇರಲಿಲ್ಲ. ಅವ್ರಿಗೇನು ಕಾನೂನು ಸಂಬಂಧ ಇಲ್ವಾ? ಅದಕ್ಕೆ ನಾವು ಕೂಡ ಈಗ ಏನು ನಮ್ಮ ಹೋರಾಟಗಾರರು ಆಲ್ರೆಡಿ ಏನು ಮಾಡ್ಬೇಕು, ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ತಕ್ಷಣ ಈಗಾಗಲೇ 1 ವಾರ ಕಳೆದು ಹೋಗ್ಯದ. ಮೊದಲು ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಬೇಕು. ಇನ್ನೊಂದು ಅವ್ರು ಅರೆಸ್ಟ್ ಮಾಡಿದ್ಮೇಲೆ ಎಲ್ಲ ಇನ್ಕ್ವೈರಿ ಚಾಲು ಆಗ್ತದೆ. ಅವ್ರು ಸತ್ಯ ಹೊರಗೆ ಬಿಡ್ತಾರೆ. ಅವ್ರು ಅರೆಸ್ಟ್ ಮಾಡಲಾರ್ದೆ ಇನ್ಕ್ವೈರಿ ಆಗಲ್ಲ. ಅದು ನಮ್ಮ ತಿಳ್ಕೊಂಡೆ ಆದರೂ ತಮ್ಮ ಪೊಲೀಸ್ ಇಲಾಖೆ ತಮ್ಮ ಇದ್ರೊಳಗೆ ಎನ್ಕ್ವೈರಿ ಮಾಡಬೇಕು. ಮತ್ತು ಅವ್ರಿಗೆ ಇವತ್ತು ಏನು ಅವ್ರ ಕುಟುಂಬಕ್ಕೆ ಈಗಾಗಲೇ ಅವರು ಸಮಾಜ ಕಲ್ಯಾಣ ಇಲಾಖೆಯವರು ಒಬ್ಬರು ಲೀಡ್ರ್ ಫೋನ್ ಹಚ್ಚಿದ ಮ್ಯಾಗ ಬರ್ತಾರೆ ಅಲ್ಲಿ. ಇವತ್ತು ರವಿಚಂದ್ರ ಮಾದಲ್ಲಿ ತೀರ್ಕೊಂಡೇನು ಬರ್ರಿ ಅಂತ ಹೇಳ್ಬೇಕು ಒಬ್ರು ಲೀಡ್ರ್.
ಅವರಿಗೆ ತಾಲೂಕು ಅಧಿಕಾರಿಗೆ ಜಿಲ್ಲಾಧಿಕಾರಿಗೆ ಆಮೇಲೆ ನೋಡಕ್ಕೆ ಬರ್ತಾರೆ. ಮತ್ತು ನೀವೇನು ಲೀಡರ್ ಹೇಳ್ದಂಗೆ ನೌಕರಿ ಮಾಡೋಕ್ಕಿಂತ ನೀವು ಯಾಕೆ ಇಲಾಖೆ, ನಿಮ್ಗೆ ಯಾಕೆ ಕಾರ, ನಿಮ್ಗೆ ಯಾಕೆ ಗಾಡಿ ಅಂತ ಕೇಳ್ಬೇಕಾಗ್ತಿದ್ದೀವಿ ಎಲ್ಲರ ಮುಖಾಂತರ, ಹೋರಾಟಗಾರರ ಮುಖಾಂತರ. ಅದಕ್ಕೆ ಇನ್ನೂ ಮುಂದಿನ ಹೋರಾಟಗಳದಾವ. ಮತ್ತು ಈಗಾಗಲೇ ಹೇಳಾಗಿ ಈ ಯಾರು ನಮ್ಮ ಮುದ್ದೆವಾಗದವರು, ನಮ್ಮ ಎಲ್ಲ ಸಮುದಾಯದ ಹಿರಿಯರು, ಎಲ್ಲ ಸಂಘಟನೆಯವರು ಬಂದು ಈ ಹೋರಾಟಕ್ಕೆ ಬೆಂಬಲ ಸೂಚನೆಗಾಗಿ ನಮ್ಮ ತಾಳಿಕೋಟೆ ನಮ್ಮೆಲ್ಲ ಸಂಘಟನೆಯ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಭೀಮ್. ಈಗ ನಮ್ಮ ಮನವಿಯನ್ನು ಓದಿರ್ಬೇಕಂತ ಘನವೆತ್ತ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಲೋಕಭವನ ಬೆಂಗಳೂರಿನವರಿಗೆ ಮಾನ್ಯ ತಹಶೀಲ್ದಾರ್ ತಾಳಿಕೋಟೆ ಇವರ ಮುಖಾಂತರ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಅಂಗರ್ಗಿ ಕ್ರಾಸ್ ಬಳಿ ನಡೆದ ರವಿಚಂದ್ರ ದೇವಪ್ಪ ಮಾದಾರ್ ಅವರ ಕೊಲೆ ಪ್ರಕರಣ ಸಮಗ್ರ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ಅವಕಾಶ ಮಾಡಿಕೊಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸುವ ವಿಷಯದಂತೆ ನಾವು ಅಂಬೇಡ್ಕರ್ ಸೇನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ ರವಿಚಂದ್ರ ದೇವಪ್ಪ ಮಾದಾರ್ ಎಂಬ ಯುವಕನನ್ನು ಕ್ರೂರವಾಗಿ ಹಿಂಸಿಸಿ ಕೊಲೆ ಮಾಡಿ ನಂತರ ಆತ್ಮಹತ್ಯೆ ಮಾಡಿಕೊಂಡಂತೆ ತೋರಿಸುವ ಉದ್ದೇಶದಿಂದ ನೇಣು ಬಿಗಿದ ಸ್ಥಿತಿಯಲ್ಲಿ ಹಾಕಲಾಗಿತ್ತು. ಶವವನ್ನು ಕೆಳಗೆ ಇಳಿಸಿದಾಗ ರಕ್ತ ಸೋರುತ್ತಿತ್ತು. ಕಂಡಾಗ ತೀಕ್ಷ್ಣವಾಗಿ ಗಮನಿಸಿದಾಗ ಹೊಟ್ಟೆಗೆ ಮತ್ತು ಮರ್ಮಂಗಕ್ಕೆ ಮಾರ್ಕಾಸ್ತ್ರಗಳಿಂದ ಹಿಡಿದಿದ್ದು ಗೊತ್ತಾಯಿತು. ಘಟನೆ ನಡೆದ 7 ದಿನಗಳಾದರೂ ಸಹ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರಮುಖ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ. ಕೇವಲ 2 ವ್ಯಕ್ತಿಗಳನ್ನು ಬಂಧಿಸಿದ್ದು. ಪ್ರಮುಖ ಆರೋಪಿಯಾದ ಘಟನೆಯ ಸೂತ್ರಧಾರಿಯಾದ ಮಲ್ಲಿಕಾರ್ಜುನ್ ಮದರಿ ಈತನೇ ಘಟನೆಯ ಪ್ರಮುಖ ರೂವಾರಿಯಾಗಿದ್ದು ಈತನನ್ನು ಎತ್ರಿ ಮಾಡಿದ್ದು ಈತನ ಬಂಧನಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಮದರಿ ಈತನನ್ನು ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿದ್ದು ಹಲವು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದಾರೆ ಮತ್ತು ರಾಜಕೀಯ ಪ್ರಭಾವಿತ ವ್ಯಕ್ತಿಯಾಗಿದ್ದು ಈ ರೀತಿ ಅಮಾನವೀಯವಾಗಿ ಕೃತ್ಯವೆಸಗಿದರು ಅವನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಜಿಲ್ಲೆಯಲ್ಲಿ ಒಂದು ರೀತಿಯ ರೌಡಿ ವರ್ತನೆಯನ್ನು ತೋರಿಸುತ್ತಾ ನನ್ನ ಏನೂ ಮಾಡೋಕ್ಕೆ ಆಗಲ್ಲ ಎನ್ನುವ ಅಹಂಕಾರದ ವರ್ತನೆಯನ್ನು ತೋರಿಸುತ್ತಿದ್ದಾನೆ. ಈ ರೀತಿ ರಾಜಕೀಯ ಪ್ರಭಾವಿತನಾಗಿರುವ ವ್ಯಕ್ತಿಯಾಗಿದ್ದರಿಂದ ಈ ಕೊಲೆಯ ಪ್ರಮುಖ ಸೂತ್ರಧಾರಿಯಾದರೂ ಈತನನ್ನು ಬಂಧಿಸಲಾಗುತ್ತಿಲ್ಲ. ಆತನ ವಿರುದ್ಧ ಸಾಕಷ್ಟು ಆರೋಪಗಳು ಮತ್ತು ನಿಖರ ಮಾಹಿತಿ ಇದ್ದರೂ ಸಹ ಇದುವರೆಗೆ ಬಂಧನವಾಗಿಲ್ಲ. ಇದರಿಂದ ಸಾರ್ವಜನಿಕರಲ್ಲಿ ಕಾನೂನಿನ ಮೇಲೆ ನಂಬಿಕೆ ಕುಸಿಯುತ್ತಿದ್ದು ಅನ್ಯಾಯವಾದ ಕುಟುಂಬಗಳಿಗೆ ನ್ಯಾಯ ದೊರೆಯುವ ಬಗ್ಗೆ ಅನುಮಾನ ಉಂಟಾಗಿದೆ. ಪ್ರಕರಣದಲ್ಲಿ ತನಿಖೆಯಲ್ಲಿ ರಾಜಕೀಯ ಒತ್ತಡ ಮತ್ತು ಪ್ರಭಾವ ಬೀರುತ್ತಿರುವ ಶಂಕೆ ವ್ಯಕ್ತವಾಗಿದೆ. ಇದರಿಂದಾಗಿ ನಿಜವಾದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಬಾರದರಿಂದ ಸಾಕ್ಷಿದಾರರು ಮತ್ತು ಮೃತರ ಕುಟುಂಬದ ಸದಸ್ಯರಲ್ಲಿ ಭಯವಾದ ವಾತಾವರಣ ನಿರ್ಮಾಣವಾಗಿದೆ. ಆದ್ದರಿಂದ ತಮ್ಮ ಗೌರವಾನ್ವಿತ ಅಧಿಕಾರದ ಮೂಲಕ ರಾಜ್ಯ ಸರ್ಕಾರ ಮತ್ತು ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ವಿನಮ್ರವಾಗಿ ಬೇಡಿಕೊಳ್ಳುತ್ತೇವೆ. ಒಕ್ಕೂಟಗಳು ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ವಿಶೇಷವಾಗಿ ಪ್ರಭಾವಿ ಆರೋಪಿಯನ್ನು ತಕ್ಷಣ ಬಂಧಿಸಲು ಕ್ರಮ ಕೈಗೊಳ್ಳಬೇಕು. ಸಾಕ್ಷಿದಾರರು ಮತ್ತು ಹಾಗೂ ಮೃತರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಬೇಕು. ಮಲ್ಲಿಕಾರ್ಜುನ್ ಮದರಿ ಆರ್ಥಿಕವಾಗಿ ರಾಜಕೀಯವಾಗಿ ಹೆಚ್ಚಿನ ಪ್ರಭಾವ ಹೊಂದಿರುವುದರಿಂದ ಸಾಕ್ಷಿಗಳನ್ನು ನಾಶಗೊಳಿಸುವ ಸಾಧ್ಯತೆ ಇರುವುದರಿಂದ ಆರೋಪಿಯ ಚರ ಮತ್ತು ಸ್ಥಿರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಮಲ್ಲಿಕಾರ್ಜುನ್ ಮದರಿ ಮತ್ತು ಇತರೆ ಗುತ್ತಿಗೆದಾರರು ಭಾಗಿ ಇರುವುದರಿಂದ ಅಂತಹ ಗುತ್ತಿಗೆದಾರರ ಪರವಾನಗಿಯನ್ನು ಸರ್ಕಾರವು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ರದ್ದು ಮಾಡಿಸುವುದು. ನೊಂದ ಕುಟುಂಬಕ್ಕೆ ಸೂಕ್ತವಾದ ಆರ್ಥಿಕ ಪರಿಹಾರ ಒದಗಿಸಬೇಕು. ಮೃತ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು. ಅಗತ್ಯವಿದ್ದಲ್ಲಿ ಈ ಪ್ರಕರಣಗಳನ್ನು ಸಿಬಿಐಗೆ ತನಿಖೆ ವಹಿಸುವುದು. ಆದ್ದರಿಂದ ತಾವುಗಳು ಈಗಲೇ ಮಧ್ಯಪ್ರವೇಶಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಅಂಬೇಡ್ಕರ್ ಸೇನೆ ಹಾಗೂ ವಿವಿಧ ದಲಿತ ಸಂಘಟನೆಗಳ ಪರವಾಗಿ ಸುದೀರ್ಘ ಪತ್ರವನ್ನು ತಮಗೆ ಸಾರ್ವಜನಿಕವಾಗಿ ಸಲ್ಲಿಸುತ್ತೇನೆ. ಧನ್ಯವಾದಗಳು. ಜೈ ಭೀಮ್. ಬಸ್ಸು ಕಟ್ಟಡದವರಿಗೆ ಧನ್ಯವಾದಗಳು. ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರೋದು ನೇರವಾಗಿ ಪೊಲೀಸ್ ಇಲಾಖೆ ವಿರುದ್ಧ. ಇದು ನೇರವಾಗಿ ನಾವು ಪೊಲೀಸರನ್ನು ಏನಪ್ಪ ಅಂದ್ರೆ ಆರೋಪ ಮಾಡ್ತಕ್ಕಂಥದ್ದು. ಯಾಕಪ್ಪ ಅಂದರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ನಾವಿಲ್ಲಿ ಬಂದು ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಉಂಟು ಮಾಡ್ತಿರ್ತಕ್ಕಂಥದ್ದೇ ಪೊಲೀಸ್ ಇಲಾಖೆ. ಕಾರಣ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಯಾವನೇ ಇಲ್ಲವ ಆ ಜಾತಿ ಈ ಜಾತಿ ಒಬ್ಬ ದಲಿತ ಅಂತಲ್ಲ ಬೇರೆ ಜಾತಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಹಿಂಸೆಯಾಗಿ ಬರ್ಬರವಾಗಿ ಅವನ ಮರ್ಮಾಂಗಗಳನ್ನು ಕತ್ತರಿಸಿ ಕೊಲ್ತಾರಪ್ಪ ಅಂದ್ರೆ ಅದನ್ನು ಕಾಪಾಡದೇ ಇರತಕ್ಕಂಥದ್ದು ಏನಪ್ಪ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಅಮಾನವೀಯ ತೋರಿಸ್ತದೆ ಅಂತಕ್ಕಂಥದ್ದು. ಹೌದಾ? ಇದೇನಪ್ಪ ಅಂದ್ರೆ ನಮ್ಮ ಇಲಾಖೆ ತಲೆ ತಗ್ಸಕ್ಕಂಥ ಕೆಲಸ ಮಾಡೋದು. ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಪ್ಪ ಅಂದರೆ ನೀವು ಇಂಥ ಒಂದು ಅಯೋಗ್ಯ ನನ್ನ ಮಕ್ಕಳಿಗೆ ನೀವು ಪ್ರೊಟೆಕ್ಟ್ ಮಾಡೋದ್ರಿಂದ ನಿಮಗೇನು ಲಾಭ? ನಿಮ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಅವರು ನೀವೇ ಯಾವ್ರಿಗೆ ಸೆಲೆಕ್ಟ್ ಮಾಡಬೇಕು ಅಂಥ ಕೊಳ ಅದಾವು. ಅವ್ರಿಗೆ ನೀವು ಸೆಲೆಕ್ಟ್ ಮಾಡೋದ್ರಾಗೇನು ಒಬ್ಬ ಬಡವರಿಗೆ ನ್ಯಾಯ ಕೊಡ್ರಿ, ಒಬ್ಬ ಬಡವರಿಗೆ ಚೆನ್ನಾಗಿ ಮಾತಾಡ್ರಿ, ನಿಮ್ಮನ್ನ ಪೂಜೆ ಮಾಡ್ತಾರೆ ಅವ್ರು ಜಗಲ್ ಮೇಲೆ ಇಟ್ಟು. ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಪೊಲೀಸ್ ಇಲಾಖೆ, ನಮ್ಮ ದೇವರು ಅಂತೇಳಿ ಪೂಜೆ ಮಾಡ್ತಾರೆ. ಅಂಥ ಬಡವರಿಗೆ ನೀವು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ನೀವೇನಪ್ಪ ಅಂದ್ರೆ ನ್ಯಾಯ ಕೊಟ್ಟರೆ ಅವ್ರು ಪೂಜೆ ಮಾಡ್ತಾರೆ. ಇಂಥ ದರಿದ್ರ ನನ್ನ ಮಕ್ಕಳಿಗೆ ನೀವು ಅವ್ರಿಗೆ ಪ್ರೊಟೆಕ್ಟ್ ಕೊಟ್ಟರೆ ನಿಮಗೆ ಯಾವ ರೀತಿ ಮತ್ತೆ ನೀವು ಹೋಗೋದು ಅವ್ರಿಗೆ ನಮಸ್ಕಾರ ಅನ್ನೋದು. ದಯವಿಟ್ಟು ಇದೇನಪ್ಪ ಅಂದರೆ ನೀವು ಕಾನೂನು ತಲೆ ತಗ್ಸತಕ್ಕಂಥ ಕೆಲಸ. 4 ಮುಖಗಳು 3 ಮುಖಗಳು ಕಾಣ್ತಾವೆ, 4ನೇ ಮುಖನೇ ನೀವು ಅಂತಕ್ಕಂಥ ಸಿಂಹ.
ಆ ರೀತಿಯಾಗಿರ್ತಕ್ಕಂಥ ಒಂದು ಪವರ್ ಒಂದು ಅಧಿಕಾರ ಹೊಂದಿರತಕ್ಕಂಥ ನೀವುಗಳೇ ಈ ರೀತಿಯಾಗಿರ್ತಕ್ಕಂಥ ಒಂದು ಅಸಡ್ಡ ಮನೋಭಾವವನ್ನು ತೋರಿದ್ರೆ ಮುಂದೆ ಕಾನೂನು ಯಾವ ರೀತಿ ಹೋಗುತ್ತೆ, ಸಮಾಜ ಯಾವ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಭಾಳ ನಿಕೃಷ್ಟವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಹೋಗುತ್ತೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಪ್ರತಿಭಟನೆ ಮೂಲಕ ಏನಪ್ಪ ಅಂದ್ರೆ ನೇರವಾಗಿ ಡಿವೈಎಸ್ಪಿ ಸಾಹೇಬರಿಗೆ ಅವರಿಗೆ ಇಂಥ ಒಂದು ಕೊಂಕು ವಿಷಯಗಳನ್ನು ಬಿಟ್ಟು ನೇರವಾಗಿ ಏನಪ್ಪ ಅಂದ್ರೆ ನೀವೇನೇ ಮಾಡಿದ್ರು ಬಿಡಲ್ಲ, ಇದು ಎಲ್ಲಿಗೆ ಹೋಗ್ತಪ್ಪ ಅಂದ್ರೆ ಎಲ್ಲಿಗೆ ಹೋಗ್ತಾ ಹೋಗಲಿ, ನಾವಂದ್ರಪ್ಪ ಅಂದ್ರೆ ಆ ಮಲ್ಲಿಕಾರ್ಜುನ್ ಮದ್ರಿ ಬಂಡ ನನ್ನ ಮಗನ ಅವರಿಗೆ ಬಂಧಿಸುವವರೆಗೆ ಏನಪ್ಪ ಅಂದ್ರೆ ನಮ್ಮ ಹೋರಾಟ ನಿಲ್ಲಲ್ಲ. ಇದು ಏನಾಗ್ತದೆ ಆಗಲಿ. ಅದಕ್ಕೋಸ್ಕರ ಡಿವೈಎಸ್ಪಿ ಅವರೇ ನೀವು ಏನಪ್ಪ ಅಂದ್ರೆ ಕಿವಿ ಕತ್ತತಕ್ಕಂಥ ಮಾತುಗಳನ್ನು ಬಿಟ್ಟು ನೇರವಾಗಿ ಏನಪ್ಪ ಅಂದ್ರೆ ಆ ಪ್ರಮುಖ ರೂವಾರಿ ಘಟನೆಯ ರೂವಾರಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮದ್ರಿಯನ್ನು ಸದೆ ಬಡಿವರೆಗೆ ಏನಪ್ಪ ಅಂದ್ರೆ ನಮ್ಮ ಹೋರಾಟ ನಿಲ್ಲತಕ್ಕಂಥ ಮಾತನ್ನು ಈ ಪ್ರತಿಭಟನೆ ಮೂಲಕ ಏನಪ್ಪ ಅಂದ್ರೆ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭೀಮ್.